ಎಲ್ರಿಗೂ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ಸೆಷನ್ ಏನು ಮಾಡ್ತಾ ಇವಪ್ಪ ಅಂದರೆ, ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿರ್ಬೋದು. ಸೊ ಸಮರಿ ಆಫ್ PU2 ಚಾಪ್ಟರ್ 1 ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇವತ್ತು ಕವರ್ ಮಾಡ್ತೀನಿ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಸಮರಿ. ಸೊ ಈ ಸಮರಿಲಿ ಎಲ್ಲ ಟಾಪಿಕ್ಸು ಡಿಸ್ಕಸ್ ಮಾಡೋಣ. ಶಾರ್ಟ್ ಆ್ಯಂಡ್ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಿಕ್ ಆಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಏನೇನು ಟಾಪಿಕ್ಸ್ ಇದೆ ನೋಡ್ತಾ ಬರೋಣ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಟಾಪಿಕ್ಸ್ ನೋಡೋಕೆ ಮುಂಚೆ ಎಷ್ಟು ಮಾರ್ಕ್ಸ್ಗೆ ಈ ಚಾಪ್ಟರ್ ಬರುತ್ತೆ ಅಂದರೆ, 1 MCQ, 1 fill in the blank, 1 3 marker. ಸೊ ಟೋಟಲ್ ನಮಗೆ 5 ಮಾರ್ಕ್ಸ್ ಬರುತ್ತೆ ಮೇನ್ ಎಕ್ಸಾಮ್ಗೆ. ಸೊ ಏನೇನು ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಅದೆಲ್ಲ ನೋಡ್ತಾ ಹೋಗೋಣ. ಸೊ ಕ್ವಿಕ್ಲಿ ನಾವು ಫಸ್ಟ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಸೊ ಎರರ್ಸ್ ಅಂದ್ರೆ ಏನು, ಎಕ್ಸೆಪ್ಷನ್ಸ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಸೊ ಎರರ್ಸ್ ಅಂಡ್ ಎಕ್ಸೆಪ್ಷನ್. ಸೊ ಈ ಟರ್ಮ್ಸ್ ಆಲ್ರೆಡಿ ನೀವು ಕೇಳಿರ್ತೀರಾ. ಎರರ್ ಅಂದ್ರೆ ಏನು ಅಂತ ಫಸ್ಟ್ PU ಅಲ್ಲಿ ಕೇಳಿರ್ತೀರಾ. ಸೊ ಎರರ್ ಅಂದ್ರೆ ಏನು? ಮಿಸ್ಟೇಕ್ಸ್ ಮೇಡ್ ಬೈ ದ ಪ್ರೋಗ್ರಾಮರ್, ಮಿಸ್ಟೇಕ್ಸ್ ದಟ್ ಅಕರ್ ಇನ್ ದ ಪ್ರೋಗ್ರಾಮ್, ಇದನ್ನ ಎರರ್ ಅಂತ ಹೇಳ್ತೀವಿ. ನೀವು ಮಿಸ್ಟೇಕ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಎರರ್. ಬಟ್ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಫಸ್ಟ್ ಟೈಪ್ ಸಿಂಟ್ಯಾಕ್ಸ್ ಎರರ್ ಅಂತಿದೆ, ಸೆಕೆಂಡ್ ಟೈಪ್ ರನ್ ಟೈಮ್ ಎರರ್ ಅಂತಿದೆ, ಮೂರನೇ ಟೈಪ್ ಲಾಜಿಕಲ್ ಎರರ್ಸ್ ಅಂತ ಇರುತ್ತೆ. ಓಕೆ, ಸೊ ಸಿಂಟ್ಯಾಕ್ಸ್ ಎರರ್ ಅಂದ್ರೆ ನೀವು ಗ್ರಾಮ್ಯಾಟಿಕಲಿ ಮಿಸ್ಟೇಕ್ಸ್ ಮಾಡ್ತಿರಲ್ಲ, ರೂಲ್ಸ್ ಫಾಲೋ ಮಾಡದೆ ಮಿಸ್ಟೇಕ್ ಮಾಡ್ತಿರಲ್ಲ, ಅದನ್ನ ಸಿಂಟ್ಯಾಕ್ಸ್ ಎರರ್ ಅಂತ ಕರಿತೀವಿ. ರನ್ ಟೈಮ್ ಎರರ್ಸ್ ಅಂದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ನಾನು ಹೇಳ್ತೀನಿ, ರನ್ ಟೈಮ್ ಎರರ್ ಇಸ್ ನಥಿಂಗ್ ಬಟ್ ಎಕ್ಸೆಪ್ಷನ್ ಅಂತ ಕೂಡ ಕರಿತೀವಿ. ಸೊ ಈ ಚಾಪ್ಟರ್ ಹೆಸರೇನೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಅದನ್ನೇ ರನ್ ಟೈಮ್ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಎರರ್ ಎಕ್ಸಿಕ್ಯೂಷನ್ ಅಲ್ಲಿ ಬರೋದನ್ನ ವಿ ಕಾಲ್ ಇಟ್ ಆಸ್ ರನ್ ಟೈಮ್ ಎರರ್. ಲಾಜಿಕಲ್ ಎರರ್ ಅಂದ್ರೆ ನೀವು ಮಿಸ್ಟೇಕ್ಸ್ ಏನಾದ್ರು ಫಾರ್ಮುಲಾಲಿ ಮಾಡಿದ್ರೆ ರಾಂಗ್ ಔಟ್ಪುಟ್ ಬರುತ್ತೆ, ಅದನ್ನ ಲಾಜಿಕಲ್ ಎರರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಏರಿಯಾ ಆಫ್ ರೆಕ್ಟಾಂಗಲ್ ಕ್ಯಾಲ್ಕುಲೇಟ್ ಮಾಡಬೇಕು, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆತ್. ಬಟ್ ನೀವು ಲೆಂತ್ ಇಂಟು ಬ್ರೆತ್ ಮಾಡೋ ಬದಲು ಏರಿಯಾ ಆಫ್ ರೆಕ್ಟಾಂಗಲ್ +2 ಅಂತ ಏನಾದರೂ ಮಾಡಿಬಿಟ್ರೆ ನೀವು ಫಾರ್ಮುಲಾ ತಪ್ಪಿದೆ. ಸೊ ಔಟ್ಪುಟ್ ಕೂಡ ತಪ್ಪಾಗಿ ನಿಮಗೆ ತೋರಿಸುತ್ತೆ. ಸೊ ಮಿಸ್ಟೇಕ್ಸ್ ಮಾಡಿದಾಗ ಫಾರ್ಮುಲಾ ಅಲ್ಲಿ ನಮಗೆ ಲಾಜಿಕಲ್ ಎರರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸೆಪ್ಷನ್ ಅಂದ್ರೆ ಏನು? ಇಲ್ಲಿ ರನ್ ಟೈಮ್ ಎರರ್ ರೇಸ್ಡ್ ಆಟೋಮೆಟಿಕ್ಲಿ ಆರ್ ಮ್ಯಾನ್ಯುಲಿ. ಸೊ ನಾವು ಎಕ್ಸೆಪ್ಷನ್ ಅಥವಾ ರನ್ ಟೈಮ್ ಎರರ್ಸ್ ಅಂದ್ರೆ ಏನು ಅಂದ್ರೆ, ಸೊ ಎರರ್ಸ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಬರುವಂತಹದ್ದು ಐದರ್ ಆಟೋಮ್ಯಾಟಿಕ್ಲಿ ಅಥವಾ ಮ್ಯಾನ್ಯುಲಿ. ನೀವೇ ಮ್ಯಾನ್ಯುಲ್ ಆಗಿ ಎರರ್ನ ರೇಸ್ ಮಾಡೋದು, ಅಥವಾ ನೀವೇ ಮ್ಯಾನ್ಯುಲ್ ಆಗಿ ರೇಸ್ ಮಾಡ್ತೀರಾ, ಆರ್ ಆಟೋಮ್ಯಾಟಿಕ್ಲಿ ಅದು ರೇಸ್ ಆಗೋದು, ಅದನ್ನ ವಿ ಕಾಲ್ ಇಟ್ ಆಸ್ ಎಕ್ಸೆಪ್ಷನ್. ಓಕೆ, ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಿದೆ. ಏನೋ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು? ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಸ್ ನಥಿಂಗ್ ಬಟ್ ಇಟ್ ಪ್ರಿವೆಂಟ್ಸ್ ದ ಅಬ್ರಪ್ಟ್ ಟರ್ಮಿನೇಷನ್ ಆಫ್ ದ ಪ್ರೋಗ್ರಾಮ್. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅನ್ನೋದು ಒಂದು ಫೀಚರ್ ಆಫ್ ಪೈಥಾನ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪೈಥಾನ್ ಅಂತ ಹೇಳ್ತೀವಿ. ಸೊ ನಮಗೆ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಫೀಚರ್ ಬಗ್ಗೆ ನಾವು ಇನ್ನ ತಿಳ್ಕೊಳ್ತಾ ಹೋಗಬೇಕು. ಸೊ ಇಲ್ಲಿ ಏನು ಕಲಿಬೇಕು ಸರ್ ಅಂದ್ರೆ, ಎರರ್ ಅಂದ್ರೆ ಏನು? ಮಿಸ್ಟೇಕ್ಸ್ ಮೇಡ್ ಬೈ ದ ಪ್ರೋಗ್ರಾಮರ್. ಆ ಮಿಸ್ಟೇಕ್ ಅಲ್ಲಿ 3 ಟೈಪ್ಸ್ ಬರುತ್ತೆ. ಸೊ ಸಿಂಟ್ಯಾಕ್ಸ್ ಎರರ್, ಅಥವಾ ನೀವು ರೂಲ್ಸ್ ಅಲ್ಲಿ ಮಿಸ್ಟೇಕ್ ಮಾಡಿದಾಗ ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ರನ್ ಟೈಮ್ ಎರರ್ಸ್, ನೀವು ಎಕ್ಸಿಕ್ಯೂಷನ್ ಟೈಮಲ್ಲಿ ಮಿಸ್ಟೇಕ್ ಮಾಡಿದಾಗ ರನ್ ಟೈಮ್ ಎರರ್ ಅಥವಾ ಎಕ್ಸೆಪ್ಷನ್ ಬರುತ್ತೆ. ಲಾಜಿಕಲ್ ಎರರ್, ನೀವು ಫಾರ್ಮುಲಲ್ಲಿ ಮಿಸ್ಟೇಕ್ ಮಾಡಿದಾಗ ಔಟ್ಪುಟ್ ಬರುತ್ತೆ ಬಟ್ ರಾಂಗ್ ಔಟ್ಪುಟ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ as ಲಾಜಿಕಲ್ ಎರರ್. ಸೊ ಎಕ್ಸೆಪ್ಷನ್ ಅಂದ್ರೆ ಏನು? ಸೊ ಇಟ್ ಈಸ್ ಅನ್ ಎರರ್. ನಾವು ರೇಸ್ ಮಾಡೋದು ಎರರ್ ಐದರ್ ಆಟೋಮ್ಯಾಟಿಕ್ಲಿ ಅಥವಾ ಮ್ಯಾನ್ಯುಲಿ. ನಾವೇ ಎರರ್ನ ರೇಸ್ ಮಾಡಿದಾಗ ರನ್ ಟೈಮಲ್ಲಿ ಅದನ್ನ ಎಕ್ಸೆಪ್ಷನ್ ಅಂತ ಕರಿತೀವಿ. ಸೊ ಎಕ್ಸೆಪ್ಷನ್ನ ನಾವು ಹ್ಯಾಂಡಲ್ ಮಾಡಬೇಕು. ಸೊ ಅದು ಒಂದು ಪೈಥಾನ್ ಫೀಚರ್. ಆಯಿತು. ಸೊ ಐ ಹೋಪ್ ಇದೆಲ್ಲರಿಗೂ ಅರ್ಥ ಆಗ್ತಿದೆ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಎರರ್ಸ್ ಅಂಡ್ ಎಕ್ಸೆಪ್ಷನ್ ಇಂಟ್ರೊಡಕ್ಷನ್ ಅಲ್ಲಿ ಕ್ವಿಕ್ ಆಗಿ ಸಿಂಟ್ಯಾಕ್ಸ್ ಎರರ್ ಬಗ್ಗೆ ತಿಳ್ಕೊಂಬೋಣ. ನೆಕ್ಸ್ಟ್, ವಾಟ್ ಇಸ್ ಸಿಂಟ್ಯಾಕ್ಸ್ ಎರರ್? ಸೊ ಸಿಂಟ್ಯಾಕ್ಸ್ ಎರರ್ ಅಂದ್ರೆ ನಾವು ರೂಲ್ಸ್ ಫಾಲೋ ಮಾಡದಿದ್ದಾಗ ನಮಗೆ ಎರರ್ ಬರುವಂತದ್ದು. ಇಟ್ ಇಸ್ ರೇಸ್ಡ್ ವೆನ್ ಪೈಥಾನ್ ರೂಲ್ಸ್ ಆರ್ ವೈಲೇಟೆಡ್. ನಾವು ಸರಿಯಾಗಿ ಪೈಥಾನ್ ರೂಲ್ಸ್ ಫಾಲೋ ಮಾಡದೇ ಇರುವಾಗ ಈ ಎರರ್ ಬರುತ್ತೆ. ಆಯಿತು. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪಾರ್ಸಿಂಗ್ ಎರರ್ಸ್. ಏನ್ ಸರ್ ಇದು? ಸೊ ಪಾರ್ಸಿಂಗ್ ಎರರ್ ಅಂತ ಕೂಡ ಈ ಸಿಂಟ್ಯಾಕ್ಸ್ ಎರರ್ನ ನಾವು ಕರಿತೀವಿ. ಸೊ ಇದು ನಿಮ್ಮ MCQ ಅಲ್ಲಿ ಕೇಳ್ಬೋದು. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪಾರ್ಸಿಂಗ್ ಎರರ್. ಆಯ್ತಾ? ಮೂರನೇ ಪಾಯಿಂಟ್, ಇಂಟರ್ಪ್ರೆಟರ್ ಶೋಸ್ ದ ಎರರ್ ನೇಮ್ ಪ್ಲಸ್ ಶಾರ್ಟ್ ಮೆಸೇಜ್. ನೀವು ಸಿಂಟ್ಯಾಕ್ಸ್ ಎರರ್ ಮಾಡಿದಾಗ ಇಂಟರ್ಪ್ರೆಟರು ನೇಮ್ ತೋರಿಸುತ್ತೆ ಪ್ಲಸ್ ಮೆಸೇಜ್ ಕೂಡ ಡಿಸ್ಪ್ಲೇ ಮಾಡುತ್ತೆ. ಏನು ಮೆಸೇಜ್ ಡಿಸ್ಪ್ಲೇ ಆಗ್ತಿದೆ ಅಂತ ಅದು ನಿಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ಎಕ್ಸಾಂಪಲ್, ಇಲ್ಲಿ ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡಿ ಡಬಲ್ ಕೋಟಲ್ಲಿ ಹೆಲೋ ಅಂತ ಬಿಟ್ರೆ, ನಾವು ಡಬಲ್ ಕೋಟ್ ಇಲ್ಲಿ ಕ್ಲೋಸ್ ಮಾಡಿಲ್ಲ. ಸೊ ಅನ್ಟರ್ಮಿನೇಟೆಡ್ ಸ್ಟ್ರಿಂಗ್ ಲಿಟ್ರಲ್ ಅಂತ ನಮಗೆ ಒಂದು ಸಿಂಟ್ಯಾಕ್ಸ್ ಎರರ್ ಬರುತ್ತೆ, ಯಾಕಂದ್ರೆ ಡಬಲ್ ಕೊಟೇಶನ್ ಮಾರ್ಕ್ಸ್ ಕ್ಲೋಸ್ ಮಾಡಿಲ್ಲ. ಸೊ ಸಿಂಟ್ಯಾಕ್ಸ್ ಎರರ್ ಅನ್ನೋದು ಹೆಸರು, ಇದು ಮೆಸೇಜು, ಅನ್ಟರ್ಮಿನೇಟೆಡ್ ಸ್ಟ್ರಿಂಗ್ ಲಿಟ್ರಲ್. ಓಕೆ, ಸೊ ಸಿಂಟ್ಯಾಕ್ಸ್ ಎರರ್ ಯಾವಾಗ ಬರುತ್ತೆ? ನೀವು ರೂಲ್ಸ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸರಿಗೆ ಫಾಲೋ ಮಾಡದೇ ಇರುವಾಗ, ಲೆಟ್ಸೆ ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡೋದು ಮರ್ತೋಗ್ತೀರಾ, ಡಬಲ್ ಕೊಟೇಶನ್ಸ್ ಕ್ಲೋಸ್ ಮಾಡಿರಲ್ಲ, ಆವಾಗ ನಿಮಗೆ ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ಪ್ರೋಗ್ರಾಮ್ ಡಸ್ ನಾಟ್ ಸ್ಟಾರ್ಟ್ ಅಂಟಿಲ್ ಫಿಕ್ಸ್ಡ್.
ಈ ಸಿಂಟ್ಯಾಕ್ಸ್ ಎರರ್ ಏನಿದೆ ನೀವು ಫಿಕ್ಸ್ ಮಾಡೋ ತನಕ ನಿಮ್ಮ ಪ್ರೋಗ್ರಾಮ್ ರನ್ ಆಗೋದಿಲ್ಲ. ಸೊ ನೀವು ಲ್ಯಾಬಲ್ಲಿ ನೋಡಿರ್ತೀರಾ ಮೋಸ್ಟ್ ಆಫ್ ಯು, ಎಲ್ಲಾದರೂ ಮಿಸ್ಟೇಕ್ ಮಾಡಿದ್ರೆ ಕೊಟೇಶನ್ ಮಾರ್ಕ್ ಮರ್ತೋಗೋದು, ಬ್ರಾಕೆಟ್ಸ್ ಮರ್ತೋಗೋದು, ಆವಾಗ ನೀವು ಕರೆಕ್ಟ್ ಮಾಡಿನೇ ಮುಂದೆ ಹೋಗ್ತೀರಾ. ಸೊ ಇದು ಕರೆಕ್ಷನ್ ಮಾಡೋ ತನಕ ಎಕ್ಸಿಕ್ಯೂಷನ್ ಆಗೋದಿಲ್ಲ. ಸೊ ಇದು ಸಿಂಟ್ಯಾಕ್ಸ್ ಎರರ್. ಸೊ ಸಿಂಟ್ಯಾಕ್ಸ್ ಎರರ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಇಲ್ಲಿದೆ, ಪ್ರಿಂಟ್. ಸೊ ಡಬಲ್ ಕೊಟೇಶನ್ ಹೆಲೋ, ಇಲ್ಲಿ ಡಬಲ್ ಕೊಟೇಶನ್ ಕ್ಲೋಸ್ ಮಾಡಿದಾಗ ಸೊ ಇದು ನಮಗೆ ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ಮೆಸೇಜ್ ಬರೋದು ಅನ್ಟರ್ಮಿನೇಟೆಡ್ ಸ್ಟ್ರಿಂಗ್ ಲಿಟ್ರಲ್. ಸೊ ಐ ಹೋಪ್ ಗೈಸ್ ಇದೆಲ್ಲರಿಗೂ ಅರ್ಥ ಆಗಿದೆ. ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಲೈಕ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮಗೆ ಸಿಂಟ್ಯಾಕ್ಸ್ ಎರರ್ ವಿತ್ ಎಕ್ಸಾಂಪಲ್ ನಾನು ಹೇಳಿದ್ದೀನಿ. ಆಯಿತು, ಈಗ ಎಕ್ಸೆಪ್ಷನ್ಸ್ ಅಂದರೆ ಏನು? ಸೊ ಎಕ್ಸೆಪ್ಷನ್ಸ್ ಬಗ್ಗೆ ಆಲ್ರೆಡಿ ನಾವು ಫಸ್ಟ್ ಸ್ಲೈಡಲ್ಲಿ ತಿಳ್ಕೊಂಡ್ವಿ. ಸೊ ಅದು ನಾವು ಆಟೋಮೆಟಿಕ್ಲಿ ಅಥವಾ ಮ್ಯಾನ್ಯುಯಲಿ ಎರರ್ನ ರೇಸ್ ಮಾಡಿದ್ರೆ ನಮಗೆ ಎಕ್ಸೆಪ್ಷನ್ ಅಂತ ಬರುತ್ತೆ. ಸೊ ಕ್ವಿಕ್ ಆಗಿ ಎಕ್ಸೆಪ್ಷನ್ಸ್ ಏನು ಅಂತ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಂಬೋಣ. ಸೊ ಎಕ್ಸೆಪ್ಷನ್ಸ್ ಅಂದರೆ ಏನು? So it occurs during execution of the program with correct syntax. So ಇಲ್ಲಿ ಸಿಂಟ್ಯಾಕ್ಸ್ ಎರರ್ ಅಂತ ಇರೋದಿಲ್ಲ. ಸೊ ಸಿಂಟ್ಯಾಕ್ಸ್ ಕರೆಕ್ಟಾಗೇ ಇರುತ್ತೆ, ರೂಲ್ಸ್ ಎಲ್ಲ ಕರೆಕ್ಟಾಗೆ ನೀವು ಫಾಲೋ ಮಾಡ್ತೀರಾ. ಬಟ್ ಸ್ಟಿಲ್ ನಿಮಗೆ ಎಕ್ಸಿಕ್ಯೂಷನಲ್ಲಿ ಪ್ರೋಗ್ರಾಮ್ ಓಡೋದಿಲ್ಲ. ಏನಕ್ಕೆ ಓಡೋದಿಲ್ಲ ಅಂದರೆ ನೀವು ಎರರ್ ಮಾಡಿರ್ತೀರಾ ಅಲ್ಲಿ. ಸೊ ಅದು ಮ್ಯಾನ್ಯುಯಲ್ ಆಗಿ ನೀವು ರೇಸ್ ಮಾಡ್ಬೋದು ಅಥವಾ ಆಟೋಮ್ಯಾಟಿಕ್ ಆಗಿ ರೇಸ್ ಆಗುತ್ತೆ. ಮ್ಯಾನ್ಯುಯಲ್ ಆಗಿ ನೀವು ರೇಸ್ ಸ್ಟೇಟ್ಮೆಂಟು, ಅಸರ್ಟ್ ಸ್ಟೇಟ್ಮೆಂಟಿಂದ ನೀವೇ ಎಕ್ಸೆಪ್ಷನ್ಸ್ನ ರೇಸ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾನು ಬರ್ತೀನಿ. ಸೊ ಎಕ್ಸಾಂಪಲ್ಸ್ ಏನು? ಸೊ ಕೆಲವೊಂದು ಎಕ್ಸಾಂಪಲ್ಸ್ ಇದೆ ಈ ಎಕ್ಸೆಪ್ಷನ್ಸ್ಗೆ. ಡಿವಿಷನ್ ಬೈ ಝೀರೋ, ಯಾವುದೇ ನಂಬರ್ನ ನೀವು 0 ಇಂದ ಡಿವೈಡ್ ಮಾಡಿದ್ರೆ, ಲೆಟ್ಸ್ ಸೇ 1000 by 0, ಸೊ ನಮಗೆ ಒಂದು ಎಕ್ಸೆಪ್ಷನ್ ಬರುತ್ತೆ. ಇದ್ರ ಸಿಂಟ್ಯಾಕ್ಸ್ ಕರೆಕ್ಟ್ ಆಗಿದೆ, ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿದ್ರಾ, ಬಟ್ ಸ್ಟಿಲ್ ಎಕ್ಸಿಕ್ಯೂಷನ್ ಆಗೋದಿಲ್ಲ ರನ್ ಟೈಮಲ್ಲಿ. ಸೊ ಆವಾಗ ನಮಗೆ ಡಿವಿಷನ್ ಬೈ 0 ಎರರ್ ಅಂತ ಬರುತ್ತೆ. ಸೊ ಪೈಥಾನ್ ಕ್ರಿಯೇಟ್ಸ್ ಅನ್ ಎಕ್ಸೆಪ್ಷನ್ ಆಬ್ಜೆಕ್ಟ್ containing the error type, file name and position. So anytime exception ಪಾಪ್ ಆದಾಗ ನಿಮ್ಮ ಇಂಟರ್ಪ್ರೆಟರ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಯಾವ ಪೊಸಿಷನಲ್ಲಿ ಎರರ್ ಬಂತು, ಯಾವ ಟೈಪ್ ಆಫ್ ಎಕ್ಸೆಪ್ಷನ್ ಆಯಿತು, ಸೊ ಅದೆಲ್ಲ ಇಂಡಿಕೇಟ್ ಮಾಡೋದು ಈ ಎಕ್ಸೆಪ್ಷನ್ ಆಬ್ಜೆಕ್ಟ್. ಓಕೆ, ಸೊ ಎಕ್ಸೆಪ್ಷನ್ ಇಸ್ ಥ್ರೋನ್ ಆ್ಯಂಡ್ ಪೈಥಾನ್ ಸರ್ಚಸ್ ಫಾರ್ ಅ ಹ್ಯಾಂಡ್ಲರ್. ಸೊ ಎಕ್ಸೆಪ್ಷನ್ ಅರೈಸ್ ಆದಾಗ ನಿಮ್ಮ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಅನ್ನೋದನ್ನ ಹುಡುಕುತ್ತೆ ನಿಮ್ಮ ರನ್ ಟೈಮ್ ಸಿಸ್ಟಮ್. ಏನಕ್ಕೆ ಸರ್ ಈ ಹ್ಯಾಂಡ್ಲರ್ ಬೇಕು? ಇಲ್ಲಿ ಎಕ್ಸೆಪ್ಷನ್ ಬಂತಲ್ವ, ಅದನ್ನು ನಾವು ಹ್ಯಾಂಡಲ್ ಮಾಡಬೇಕು ಅಥವಾ ಅದನ್ನು ಸಾಲ್ವ್ ಮಾಡೋದಕ್ಕೆ ಒಂದು ಹ್ಯಾಂಡ್ಲರ್ ಅಂತ ನಮಗೆ ಪ್ರೋಗ್ರಾಮ್ಯಾಟಿಕ್ಲಿ ನಾವು ಬರಿಬೇಕು. ಸೊ ಅದಕ್ಕೋಸ್ಕರ ಒಂದ್ಸಲಿ ಎಕ್ಸೆಪ್ಷನ್ ಬಂತು ಅಂದರೆ ನಿಮ್ಮ ಕಂಟ್ರೋಲ್ ಎಲ್ಲಿಗಪ್ಪ ಹೋಗುತ್ತೆ? ಹ್ಯಾಂಡ್ಲರ್ ಎಲ್ಲಿದೆ ಅಂತ ಹುಡುಕುತ್ತೆ. ನಿಮ್ಮ ಕಂಟ್ರೋಲ್ ಎಲ್ಲಪ್ಪ ಇದೆ ಇದಕ್ಕೆ ಸೊಲ್ಯೂಷನ್ ಅಂತ ಹುಡುಕ್ತಾ ಹೋಗುತ್ತೆ. ಸೊ ಇಲ್ಲೇನು ಅರ್ಥ ಮಾಡ್ಕೊಬೇಕು? ಎಕ್ಸೆಪ್ಷನ್ ಅಂದರೆ ಏನು? ಎರರ್ ವಿಚ್ ಅಕರ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್. ಇಲ್ಲಿ ಸಿಂಟ್ಯಾಕ್ಸ್ ಮ್ಯಾಟರ್ ಆಗೋದಿಲ್ಲ, ಸಿಂಟ್ಯಾಕ್ಸ್ ಕರೆಕ್ಟ್ ಆಗಿದ್ರೂ ಎಕ್ಸೆಪ್ಷನ್ಸ್ ಬರುತ್ತೆ. ಎಕ್ಸಾಂಪಲ್, ಎನಿ ಎಕ್ಸಾಂಪಲ್ ನೀವು ಕಲಿಬೋದು. ಡಿವಿಷನ್ ಬೈ 0, ಯಾವುದೇ ನಂಬರಿಂದ 0 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ 0 ಡಿವಿಷನ್ ಎರರ್ ಅಂತ ಒಂದು ಎಕ್ಸೆಪ್ಷನ್ ಪಾಪ್ ಆಗುತ್ತೆ. ಸೊ ಇಲ್ಲಿ ಎಕ್ಸೆಪ್ಷನ್ ಆಬ್ಜೆಕ್ಟ್ ಅಂತ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ಎರರ್ ಟೈಪ್, ಯಾವ ಟೈಪ್ ಆಫ್ ಎರರು, ಫೈಲ್ ನೇಮ್, ಯಾವ ಫೈಲಲ್ಲಿ ಎಕ್ಸೆಪ್ಷನ್ ಬರ್ತಿದೆ, ಆ್ಯಂಡ್ ಪೊಸಿಷನ್, ಯಾವ ಪೊಸಿಷನಲ್ಲಿ ನಿಮಗೆ ಎಕ್ಸೆಪ್ಷನ್ ಬರ್ತಿದೆ. ಸೊ ಎಕ್ಸೆಪ್ಷನ್ ಥ್ರೋ ಆದಮೇಲೆ, ಸೊ ಅದಾದಮೇಲೆ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಒಂದು ಸ್ಮಾಲ್ ಎಕ್ಸಾಂಪಲ್ ಇದೆ. ಎ ಅನ್ನೋ ವೇರಿಯಬಲಲ್ಲಿ 10 ಇದೆ, ಬಿ ಅನ್ನೋ ವೇರಿಯಬಲಲ್ಲಿ 0 ಇದೆ. ಸೊ ಇಫ್ ವಿ ಡೂ ಎ ಬೈ ಬಿ, ಪ್ರಿಂಟ್ ಎ ಬೈ ಬಿ, ಸೊ ಮಾಡಿದಾಗ ಎ ಬೈ ಬಿ ಅಂದರೆ 10 by 0 ಆಗುತ್ತೆ. ಸೊ ಎನಿ ನಂಬರ್ ನೀವು 0 ಇಂದ ಡಿವೈಡ್ ಮಾಡಿದಾಗ ನಿಮಗೆ 0 ಡಿವಿಷನ್ ಎರರ್ ಅಂತ ನಿಮಗೆ ಒಂದು ಎಕ್ಸೆಪ್ಷನ್ ಬರುತ್ತೆ. ಸೊ ಎರರ್ ಟೈಪ್ ಬಂದು 0 ಡಿವಿಷನ್ ಎರರ್. ಸೊ ಇದು ಎನಿ ನಂಬರ್ 0 ಇಂದ ಡಿವೈಡ್ ಮಾಡಿದಾಗ ಬರುವಂಥದ್ದು. ಫೈಲ್ ನೇಮ್, ಸೊ ಫೈಲ್ ನೇಮ್ ಎಕ್ಸಾಂಪಲ್ ಇಲ್ಲಿ ನೀವು ಸೇವ್ ಮಾಡಿರ್ತೀರಾ ಅಂತ ಅನ್ಕೊಳ್ಳೋಣ. example.py, ಪೊಸಿಷನ್ ಲೈನ್ 3 ಕಾಲಮ್ 8. ಸೊ ಮೂರನೇ ಲೈನಲ್ಲಿ ಏತ್ ವರ್ಡ್ ಅಥವಾ ಏತ್ ಕ್ಯಾರೆಕ್ಟರಲ್ಲಿ ನಮಗೆ ಈ ಪಾಯಿಂಟಲ್ಲಿ ಎಕ್ಸೆಪ್ಷನ್ ಬರ್ತಿದೆ. ಸೊ ಇಲ್ಲಿ ಗಮನಿಸ್ಬೋದು, ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಇದು 6th, 7th and 8th. ಸೊ ಇದು 8th ಕಾಲಮ್ ಅಂತ ಹೇಳ್ತೀವಿ. ಸೊ ಥರ್ಡ್ ರೋ 8th ಕಾಲಮ್ ಅಥವಾ ಥರ್ಡ್ ಲೈನ್ 8th ಕಾಲಮ್ ಅಲ್ಲಿ ನಮಗೆ ಪೊಸಿಷನ್ ವಿ ಆರ್ ಗೆಟಿಂಗ್ ದಟ್ 0 ಡಿವಿಷನ್ ಎರರ್. ಸೊ ಗೈಸ್, ಐ ಹೋಪ್ ಇದು ಅರ್ಥ ಆಗಿದೆ ಎಲ್ರಿಗೂ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಸರ್ ಅಂತ ಹೇಳಿದ್ರೆ, ಸಿಂಟ್ಯಾಕ್ಸ್ ಎರರ್, ಎಕ್ಸೆಪ್ಷನ್, ಡಿಫ್ರೆನ್ಸಸ್ ತಿಳ್ಕೊಳ್ಳಿ. ಸಿಂಟ್ಯಾಕ್ಸ್ ಎರರ್ ಅಂದ್ರೆ ಏನು? ಸೊ ಎಕ್ಸಿಕ್ಯೂಷನ್ ಮುಂಚೆ ಬರುವಂಥ ಎರರ್ಸ್ ಎಲ್ಲ ಸಿಂಟ್ಯಾಕ್ಸ್ ಎರರ್. ಎಕ್ಸಿಕ್ಯೂಷನ್ ಟೈಮಲ್ಲಿ ಬರುವಂಥ ಎರರ್ಸ್ ಎಲ್ಲ ಎಕ್ಸೆಪ್ಷನ್ಸು. ಸಿಂಟ್ಯಾಕ್ಸ್ ಎರರ್ ಅಂದರೆ ರೂಲ್ಸ್ನ ವೈಲೇಟ್ ಮಾಡ್ತೀರಾ. ಎಕ್ಸೆಪ್ಷನ್ಸ್ ಅಂದರೆ ರೂಲ್ಸ್ ಅಂದರೆ ಫಾಲೋ ಮಾಡಿರ್ತೀರಾ ಕರೆಕ್ಟಾಗಿ, ಬಟ್ ಸ್ಟಿಲ್ ನಿಮಗೆ ಎಕ್ಸೆಪ್ಷನ್ಸ್ ಅಥವಾ ರನ್ ಟೈಮ್ ಎರರ್ಸ್ ಪಾಪ್ ಆಗ್ತಿರುತ್ತೆ. ಸಿಂಟ್ಯಾಕ್ಸ್ ಎರರ್ ಸಾಲ್ವ್ ಮಾಡಲೇಬೇಕು ಮುಂದೆ ಹೋಗೋದಕ್ಕೆ. ಬಟ್ ಇಲ್ಲಿ ನಿಮಗೆ ಸಿಂಟ್ಯಾಕ್ಸ್ ಎರರ್ ಅಂತ ಏನೂ ತೋರಿಸೋದಿಲ್ಲ, ನೀವು ಎರರ್ಸ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಎಕ್ಸೆಪ್ಷನ್ಸ್
ಹ್ಯಾಂಡಲ್ ಮಾಡಬೇಕಾಗತ್ತೆ. ವೆರ ಸಿಂಟ್ಯಾಕ್ಸ್ ಎರರ್ಸ್ ನೀವು ಕ್ಲಿಯರ್ ಮಾಡಲೇಬೇಕು. ಸೊ ಐ ಹೋಪ್ 2 to 3 ಡಿಫ್ರೆನ್ಸಸ್ ಎಲ್ಲರೂ ಬರೀತೀರಾ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಗೈಸ್, ಇದು ಫಸ್ಟ್ ಕಾನ್ಸೆಪ್ಟ್ ಆಗಿತ್ತು. ಎರಡನೇ ಕಾನ್ಸೆಪ್ಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಸೊ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ. ಸೊ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂದ್ರೆ ಏನು? ಬಿಲ್ಟ್ ಇನ್ ಆಲ್ರೆಡಿ ಆ ಟರ್ಮ್ ಅಲ್ಲೇ ಇದೆ. ಎಕ್ಸೆಪ್ಷನ್ ಆಲ್ರೆಡಿ ಡಿಫೈನ್ ಆಗಿದ್ರೆ ಇಂಟರ್ಪ್ರೆಟರ್ ಅಲ್ಲಿ ಅದನ್ನ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಪೈಥಾನ್ ಹ್ಯಾಸ್ ಪ್ರೀ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಟು ಹ್ಯಾಂಡಲ್ ಎರರ್ಸ್ ಎಫಿಷಿಯಂಟ್ಲಿ ಅಂಡ್ ಮೇಕ್ ಆರ್ ಪ್ರೋಗ್ರಾಮ್ಸ್ ರೊಬಸ್ಟ್. ಸೊ ಪೈಥಾನ್ ಅಲ್ಲಿ ಪ್ರೀ ಡಿಫೈನ್ಡ್, ಮುಂಚೆನೇ ಡಿಫೈನ್ ಆಗಿರುವಂಥ ಎಕ್ಸೆಪ್ಷನ್ಸ್ ಆಲ್ರೆಡಿ ಇದೆ. ಅದು ಎಲ್ಲಪ್ಪ ಡಿಫೈನ್ ಆಗಿದೆ ಅಂದರೆ ಅದು ಇಂಟರ್ಪ್ರೆಟರ್ಲಿ ಡಿಫೈನ್ ಆಗಿದೆ. ಸೊ ದಟ್ ನಾವು ಅದನ್ನು ಯೂಸ್ ಮಾಡಿ ಎರರ್ಸ್ನ ಹ್ಯಾಂಡಲ್ ಮಾಡ್ಬೋದು. ಸೊ ಆಲ್ರೆಡಿ ಡಿಫೈನ್ ಆಗಿರುವಂಥ ಎಕ್ಸೆಪ್ಷನ್ಸ್ ನಾವು ಪ್ರೀ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಥವಾ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಏನೇನಿದೆ ಸರ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸು? ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವ್ಯಾಲ್ಯೂ ಎರರ್ ಅಂತ ಇದೆ. ವ್ಯಾಲ್ಯೂ ಎರರ್ ಅಂದ್ರೆ ಏನು? ನೀವು ರಾಂಗ್ ವ್ಯಾಲ್ಯೂ ಕೊಟ್ಟಿರ್ತೀರಾ ಬಟ್ ರೈಟ್ ಡೇಟಾ ಟೈಪ್ ಇರುತ್ತೆ. ಸೊ ವ್ಯಾಲಿಡ್ ಡೇಟಾ ಟೈಪ್ ಬಟ್ ರಾಂಗ್ ವ್ಯಾಲ್ಯೂ. ಎಕ್ಸಾಂಪಲ್ ಏನಿದಕ್ಕೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಟ್ ಅಂತ ಇದೆ, ಇದು ಕರೆಕ್ಟ್ ಡೇಟಾ ಟೈಪ್. ಸೊ ಇಂಟೀಜರ್ಗೆ ಕನ್ವರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರಾ, ಬಟ್ ಇಲ್ಲಿ ವ್ಯಾಲ್ಯೂ ಕೊಟ್ಟಿರೋದು ರಾಂಗು. ಸಿ ವ್ಯಾಲ್ಯೂ ಇಲ್ಲಿ XYZ, ವ್ಯಾಲ್ಯೂ ಇಸ್ ರಾಂಗ್ ಹಿಯರ್. ಸಿ ವ್ಯಾಲ್ಯೂ ಇಲ್ಲಿ ರಾಂಗ್ ವ್ಯಾಲ್ಯೂ, XYZ ಅನ್ನೋದು ರಾಂಗ್ ವ್ಯಾಲ್ಯೂ. ಬಿಕಾಸ್ ನೀವು ಸ್ಟ್ರಿಂಗ್ ಕೊಡ್ತಾ ಇರಾ, ಈ ಸ್ಟ್ರಿಂಗ್ನ ನಂಬರ್ಗೆ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಆವಾಗ ವ್ಯಾಲ್ಯೂ ಎರರ್ ಅಂತ ಪಾಪ್ ಅಪ್ ಆಗುತ್ತೆ ನಿಮ್ಮ ಪೈಥಾನ್ ಶೆಲ್ ಅಲ್ಲಿ. ಓಕೆ, ಸೊ ಇದು ಫಸ್ಟ್ ಟೈಪ್ ಆಫ್ ಎಕ್ಸೆಪ್ಷನ್, ದಟ್ ಇಸ್ ವ್ಯಾಲ್ಯೂ ಎರರ್. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಎಕ್ಸ್ಪ್ಲನೇಷನ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಮೇ ಬಿ ಒನ್ ಶಾರ್ಟ್ ಆಮೇಲೆ ನೋಡಿ. ಇನ್ ಕೇಸ್ ಇನ್ನೂ ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಬೇಕಪ್ಪ ಅಂತ ಅನಿಸಿದ್ರೆ ಒನ್ ಶಾರ್ಟ್ ವಿಡಿಯೋ ನೋಡಿ. ಸೊ ಸೆಕೆಂಡ್ ಟೈಪ್ ಆಫ್ ಎಕ್ಸೆಪ್ಷನ್ಸ್ IO ಎರರ್. ಸೊ IO ಎರರ್ ಅಂದರೆ ಏನು? ಸೊ ಫೈಲ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಾ ಬಟ್ ಔಟ್ಪುಟ್ಟಲ್ಲಿ ನೀವು ಓಪನ್ ಮಾಡೋಕ್ಕೆ ಆಗ್ತಿಲ್ಲ. ಇನ್ಪುಟ್ ಔಟ್ಪುಟ್ ಎರರ್ ಅಂತ ಕರಿತೀವಿ. ಸೊ ಇಟ್ ಕೆನಾಟ್ ಬಿ ಓಪನ್ಡ್, ಫೈಲ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್, ಫೈಲ್ ಆಬ್ಜೆಕ್ಟ್ ಇದೆ, ಇಲ್ಲಿ ಓಪನ್ ಫಂಕ್ಷನ್ ಯೂಸ್ ಮಾಡಿದ್ವಿ. abc.txt ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಾ ಬಟ್ ಓಪನ್ ಮಾಡೋಕ್ಕೆ ಆಗ್ತಿಲ್ಲ ಬಿಕಾಸ್ ಇದು ನಿಮ್ಮ ಸಿಸ್ಟಮಲ್ಲಿ ಇಲ್ಲ, ನಾಟ್ ಎಕ್ಸಿಸ್ಟಿಂಗ್. ನಿಮ್ಮ ಸಿಸ್ಟಮಲ್ಲಿ ಈ ಒಂದು ಫೈಲ್ ಇಲ್ಲ. ಸೊ ಫೈಲ್ ಇಲ್ದಿರೋ ಫೈಲ್ ನೀವು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ IO ಎರರ್ ಅಥವಾ ಫೈಲ್ ನಾಟ್ ಫೌಂಡ್ ಎರರ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಕೀಬೋರ್ಡ್ ಇಂಟ್ರಪ್ಟ್. ಸೊ ಎಕ್ಸಿಕ್ಯೂಷನ್ ಆಗೋವಾಗ ನೀವು ಇಂಟ್ರಪ್ಟ್ ಮಾಡಿದ್ರೆ ಕೀಬೋರ್ಡ್ ಇಂಟ್ರಪ್ಟ್ ಎರರ್ ಬರುತ್ತೆ. ಸೊ ಯೂಸರ್ ಇಂಟ್ರಪ್ಟ್ಸ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೊ ಇದು ಕೀಬೋರ್ಡ್ ಇಂಟ್ರಪ್ಟ್ ಅಂತ ನಿಮಗೆ ಒಂದು ಎಕ್ಸೆಪ್ಷನ್ ಕೊಡುತ್ತೆ. ಹೆಂಗೆ ಸರ್ ಬರುತ್ತಿದ್ದು ಅಂದರೆ, ನೀವು ಎಕ್ಸಿಕ್ಯೂಷನ್ ಆಗೋ ಟೈಮಲ್ಲಿ Control+C ಏನಾದರೂ ಪ್ರೆಸ್ ಮಾಡಿದ್ರೆ, ಅಂದರೆ ರನ್ ಮಾಡ್ಯೂಲ್ ಟೈಮಲ್ಲಿ Control+C ಪ್ರೆಸ್ ಮಾಡಿದ್ರೆ ಕೀಬೋರ್ಡ್ ಇಂಟ್ರಪ್ಟ್ ಎರರ್ ನಿಮಗೆ ಪಾಪ್ ಅಪ್ ಆಗುತ್ತೆ. ನಾಲ್ಕನೇದು ಇಂಪೋರ್ಟ್ ಎರರ್. ಸೊ ರಾಂಗ್ ಮಾಡ್ಯೂಲ್ ಇಂಪೋರ್ಟ್ ಮಾಡಿದಾಗ ನಿಮಗೆ ಇಂಪೋರ್ಟ್ ಎರರ್ ಬರುತ್ತೆ, ಮಾಡ್ಯೂಲ್ ನಾಟ್ ಫೌಂಡ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು, ಇಂಪೋರ್ಟ್ XYZ ಅಂತ ಮಾಡ್ಯೂಲ್ ಏನೂ ಇಲ್ಲ ಪೈಥಾನಲ್ಲಿ. ನಾವು 3 ಮಾಡ್ಯೂಲ್ ಕಲ್ತೀವಿ ಲಾಸ್ಟ್ ಇಯರ್, ಮ್ಯಾಥ್ ಮಾಡ್ಯೂಲ್, ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲ್ ಮತ್ತು ರ್ಯಾಂಡಮ್ ಮಾಡ್ಯೂಲ್. ಸೊ ಈ XYZ ಅಂತ ಮಾಡ್ಯೂಲ್ ಏನೂ ಇಲ್ಲ. ಸೊ ಆವಾಗ ಮಾಡ್ಯೂಲ್ ನಾಟ್ ಫೌಂಡ್ ಅಥವಾ ಇಂಪೋರ್ಟ್ ಎರರ್ ಅಂತ ಇದನ್ನ ಕರಿತೀವಿ. ಸೊ ಝೀರೋ ಡಿವಿಷನ್ ಎರರ್ ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ನಂಬರ್ 0 ಇಂದ ಡಿವೈಡ್ ಮಾಡಿದಾಗ ವಿಲ್ ಗೆಟ್ ಝೀರೋ ಡಿವಿಷನ್ ಎರರ್. ಡಿನಾಮಿನೇಟರ್ ಇಸ್ 0. ಸೊ 100/0 ಮಾಡಿದಾಗ ಅಥವಾ ಯಾವುದೇ ನಂಬರ್ 0 ಇಂದ ಡಿವೈಡ್ ಮಾಡಿದಾಗ ಝೀರೋ ಡಿವಿಷನ್ ಎರರ್ ನಮಗೆ ಬರುತ್ತೆ. ಇಂಡೆಕ್ಸ್ ಎರರ್. ಸೊ ಯಾವುದೇ ಎಲಿಮೆಂಟ್ ಆಕ್ಸೆಸ್ ಮಾಡುವಾಗ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಹೋಗಿದ್ರೆ ಇಂಡೆಕ್ಸ್ ಎರರ್ ಬರುತ್ತೆ. ಸೊ ಇಂಡೆಕ್ಸ್ ಇಸ್ ಔಟ್ ಆಫ್ ರೇಂಜ್. ಎಕ್ಸಾಂಪಲ್, A ಅನ್ನೋ ವೇರಿಯಬಲ್ ಅಲ್ಲಿ XYZ ಇದೆ. ಸೊ XYZ ಅಂದರೆ ಇದಕ್ಕೆ ಇಂಡೆಕ್ಸ್ 0, ಇದಕ್ಕೆ ಇಂಡೆಕ್ಸ್ 1, ಇದಕ್ಕೆ ಇಂಡೆಕ್ಸ್ 2. ಇದೊಂದು ಸ್ಟ್ರಿಂಗ್. ಬಟ್ ನೀವು A5 ಆಕ್ಸೆಸ್ ಮಾಡ್ತಾ ಇರಾ, ಇಲ್ಲಿ 5th ಇಂಡೆಕ್ಸ್ ಇಲ್ಲ. 5th ಇಂಡೆಕ್ಸ್ ಇಲ್ಲದೆ ಇರೋದ್ರಿಂದ ಬರೀ 3 ಕ್ಯಾರೆಕ್ಟರ್ ಇರೋದು. ಸೊ ಇಂಡೆಕ್ಸ್ ಎರರ್ ಬರುತ್ತೆ, ಯಾಕಂದ್ರೆ 5ನೇ ಇಂಡೆಕ್ಸ್ ಈ ಸ್ಟ್ರಿಂಗ್ ಅಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ಯಾವ್ದಿದೆ ಸರ್? ನೇಮ್ ಎರರ್. ಏನ್ ಸರ್ ನೇಮ್ ಎರರ್ ಅಂದ್ರೆ, ವೇರಿಯಬಲ್ ಡಿಫೈನ್ ಮಾಡಕ್ ಮುಂಚೆ ಆಕ್ಸೆಸ್ ಮಾಡಿದ್ರೆ ನೇಮ್ ಎರರ್ ಬರುತ್ತೆ. ಎಕ್ಸಾಂಪಲ್, ವೇರಿಯಬಲ್ ಇಸ್ ನಾಟ್ ಡಿಫೈನ್ಡ್. ಸೊ ಪ್ರಿಂಟ್ ಆಫ್ XYZಗೆ ವ್ಯಾಲ್ಯೂ ಕೊಟ್ಟಿದ್ದೀರಾ, ವ್ಯಾಲ್ಯೂ ಕೊಟ್ಟಿಲ್ಲ. XYZ ಅನ್ನೋ ವೇರಿಯಬಲ್ಗೆ ವ್ಯಾಲ್ಯೂ ಇಲ್ಲ, ಬಟ್ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಾ, ಇಲ್ಲಿ ನೇಮ್ ಎರರ್ ಪಾಪ್ ಅಪ್ ಆಗುತ್ತೆ ನಿಮ್ಮ ಪೈಥಾನ್ ಶೆಲ್ ಅಲ್ಲಿ. ಟೈಪ್ ಎರರ್. ಸೊ ಟೈಪ್ ಎರರ್ ಅಂದರೆ ರಾಂಗ್ ಡೇಟಾ ಟೈಪ್ ಮೇಲೆ ಆಪರೇಷನ್ಸ್ ಮಾಡ್ತೀರಾ, ಆವಾಗ ಟೈಪ್ ಎರರ್ ಬರುತ್ತೆ. ಸೊ ರಾಂಗ್ ಡೇಟಾ ಟೈಪ್. ಎಕ್ಸಾಂಪಲ್, ಇಲ್ಲೊಂದು ಸ್ಟ್ರಿಂಗ್ ಇದೆ, ABC ಡಬಲ್ ಕೊಟೇಶನ್ ಇದೆ, ಇದು ಸ್ಟ್ರಿಂಗ್, ಇದು ಇಂಟೀಜರು ಸ್ಟ್ರಿಂಗು ಅಡಿಷನ್ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಟೈಪ್ ಎರರ್ ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಟೈಪ್ ಎರರ್. ರಾಂಗ್ ಡೇಟಾ ಟೈಪ್. ಸೊ ಇಂಟೀಜರ್ ಆ್ಯಡ್ ಮಾಡ್ಬೋದು, ಇಂಟೀಜರು ಫ್ಲೋಟ್ ಆ್ಯಡ್ ಮಾಡ್ಬೋದು, ಡೆಸಿಮಲ್ ಪಾಯಿಂಟ್, ಬಟ್ ಕ್ಯಾರೆಕ್ಟರ್ಸು ಇಂಟೀಜರ್ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಸೊ ಟೈಪ್ ಎರರ್ ಬರುತ್ತೆ. ನೆಕ್ಸ್ಟ್ ಏನಿದೆ ಸರ್? ಎಂಡ್ ಆಫ್ ಫೈಲ್ ಎರರ್. ಎಂಡ್ ಆಫ್ ಫೈಲ್ ಎರರ್ ಅಂದರೆ ಏನು ಸರ್? ನೀವು ಫೈಲ್ನ ರೀಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಾ ಬಟ್ ರೀಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಪಾಯಿಂಟರ್ ಲಾಸ್ಟ್ ಪೊಸಿಷನ್ಗೆ ಹೊಟ್ಟೋಗಿದೆ. ಸೊ ದಟ್ ಈಸ್ ಎಂಡ್ ಆಫ್ ಫೈಲ್. ಇನ್ಪುಟ್ ರಿಸೀವ್ಸ್ ನೋ ಡೇಟಾ.
ಇನ್ಪುಟ್ ಫಂಕ್ಷನ್ ಇಂದ ಡೇಟಾ ರೀಡ್ ಮಾಡಕ್ ಟ್ರೈ ಮಾಡ್ತಾ ಇರಾ, ಬಟ್ ಡೇಟಾ ರೀಡ್ ಮಾಡಕ್ ಆಗೋದಿಲ್ಲ. ಸೊ ಹೆಂಗ್ ಬರುತ್ತೆ ಅದು? ಸೊ ಎಂಡ್ ಆಫ್ ಫೈಲ್ ಎರರ್, ನೀವು ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿದಾಗ ಏನಾದರೂ ಇಂಟರ್ಪ್ರೆಟರ್ಲಿ ಕಂಟ್ರೋಲ್ ಡಿ ಪ್ರೆಸ್ ಮಾಡಿದ್ರೆ, ಕಂಟ್ರೋಲ್ ಡಿ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿ ಕಂಟ್ರೋಲ್ ಡಿ ಅಂತ ಪ್ರೆಸ್ ಮಾಡಿದ್ರೆ, ಇನ್ಪುಟ್ ಕೊಡದೆ ಕಂಟ್ರೋಲ್ ಡಿ ಪ್ರೆಸ್ ಮಾಡಿದ್ರೆ ನಿಮ್ಮ ಫೈಲ್ ಪಾಯಿಂಟರ್ ಅನ್ನೋದೇನಿದೆ ಲಾಸ್ಟ್ ಲೊಕೇಶನ್ಗೆ ಹೋಗುತ್ತೆ, ಆವಾಗ ರೀಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಆವಾಗ ಎಂಡ್ ಆಫ್ ಫೈಲ್ ಎರರ್ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಂಡೆಂಟೇಷನ್ ಎರರ್ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತು. ಸೊ ನೀವು ಸ್ಟಾರ್ಟಿಂಗ್ ಸ್ಪೇಸಸ್ ಲೂಪ್ಸ್ಗೆ ಮತ್ತು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ಗೆ ಸ್ಪೇಸಸ್ ಬಿಡದೇ ಇರೋವಾಗ ನಿಮಗೆ ಇಂಡೆಂಟೇಷನ್ ಎರರ್ ಬರುತ್ತೆ. ರಾಂಗ್ ಇಂಡೆಂಟೇಷನ್, ಫಾರ್ ಎಕ್ಸಾಂಪಲ್ ಇಫ್ ಕಂಡೀಷನ್ಲಿ ಟ್ರೂ, ಸೊ ಇಂಡೆಂಟೇಷನ್ ಇಲ್ಲಿ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಇಂಡೆಂಟೇಷನ್ ಎರರ್ ಬರುತ್ತೆ ಇಲ್ಲಿ. ಬಟ್ ಇಲ್ಲಿ ಇಂಡೆಂಟೇಷನ್ ಎರರ್ ವಿ ಹ್ಯಾವ್ ನಾಟ್ ರಿಸೀವ್ಡ್ ಬಿಕಾಸ್ ನಾವು ಇಲ್ಲಿ ಇಂಡೆಂಟೇಷನ್ ಇಲ್ಲಿ ಸ್ಪೇಸ್ ಬಿಟ್ಟಿದ್ದೀವಿ. ಇಲ್ಲಿ ಸ್ಪೇಸ್ ಬಿಟ್ಟಿಲ್ಲ ಅಂದರೆ ನಿಮಗೆ ಇಂಡೆಂಟೇಷನ್ ಎರರ್ ಪಾಪ್ ಅಪ್ ಆಗ್ತಿತ್ತು. ಆಯಿತು. ಲಾಸ್ಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ ಯಾವುದಿದೆ? ವಿ ಹ್ಯಾವ್ ಓವರ್ಫ್ಲೋ ಎರರ್ ಅಥವಾ ಓವರ್ಫ್ಲೋ ಎಕ್ಸೆಪ್ಷನ್. ಅಂದರೆ ನಿಮ್ಮ ಅರ್ಥಮೆಟಿಕ್ ರಿಸಲ್ಟ್ ಔಟ್ ಆಫ್ ರೇಂಜ್, ನಿಮ್ಮ ರಿಸಲ್ಟ್ ತುಂಬ ಜಾಸ್ತಿ ಇದೆ, ಆವಾಗ ಔಟ್ ಆಫ್ ರೇಂಜ್ ಆಗುತ್ತದು. ಸೊ ನ್ಯೂಮರಿಕಲ್ ಓವರ್ಫ್ಲೋ ಅಂತ ಹೇಳ್ತೀವಿ. ಸೊ ಜಾಸ್ತಿ ವ್ಯಾಲ್ಯೂ ಬಂದಾಗ ಪೈಥಾನಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ math.exp ಅಂದರೆ ಏನು ಸರ್? ಎಕ್ಸ್ಪೋನೆಂಟ್ ವ್ಯಾಲ್ಯೂ ಏನು ಸರ್? ಎಕ್ಸ್ಪೋನೆಂಟ್ ಅಂದರೆ ಅದರ ವ್ಯಾಲ್ಯೂ 2.718 ಅಂತ ಹೇಳ್ತೀವಿ, 2.718. ಸೊ ಟು ದ ಪವರ್ ಆಫ್ 1000, ಸೊ 2.718 ಟು ದ ಪವರ್ ಆಫ್ 1000 ಅಷ್ಟು ದೊಡ್ಡ ವ್ಯಾಲ್ಯೂ ನೀವು ಡಿಸ್ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಪೈಥಾನಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಸೊ ನಿಮಗೆ ಓವರ್ಫ್ಲೋ ಎರರ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಈ EXP ಎಲ್ಲಿಂದ ಬಂತು ಸರ್ ಅಂದರೆ ಮ್ಯಾಥ್ ಮಾಡ್ಯೂಲಿಂದ ಬಂತು. ಇಂಪೋರ್ಟ್ ಮ್ಯಾಥ್ ಮಾಡ್ತೀರಾ, ಆಮೇಲೆ math.exp ಮಾಡ್ತೀರಾ. ಸೊ ಇದು ನಿಮಗೆ ಮ್ಯಾಥ್ ಓವರ್ಫ್ಲೋ ಎರರ್ ಅಥವಾ ನಿಮಗೆ ಓವರ್ಫ್ಲೋ ಎಕ್ಸೆಪ್ಷನ್ ಡಿಸ್ಪ್ಲೇ ಆಗುತ್ತೆ ನಮ್ಮ ಪೈಥಾನ್ ಶೆಲ್ಲಲ್ಲಿ. ಸೊ ಗೈಸ್, ಇದಿಷ್ಟು ನಿಮಗೆ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಒಂದು ಶಾರ್ಟ್ ಸಮರಿ ಆಗಿ ನಾನು ಹೇಳಿದ್ದೀನಿ. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಇದೆ. ವ್ಯಾಲ್ಯೂ ಎರರಿಂದ ಹಿಡಿದು ಇಂಪೋರ್ಟ್ ಎರರ್, IO ಎರರ್, ಮತ್ತು ಎಂಡ್ ಆಫ್ ಫೈಲ್ ಎರರ್, ಟೈಪ್ ಎರರ್, ನೇಮ್ ಎರರ್, ಇಂಡೆಕ್ಸ್ ಎರರ್, ಇಂಪೋರ್ಟ್ ಎರರ್, ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಇದಿಷ್ಟು ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಇಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ, ಸೊ ಮೂರು ಮಾರ್ಕ್ಗೆ ಈ ಚಾಪ್ಟರ್ಲಿ ಒಂದು ಕ್ವೆಶನ್ ಕೇಳ್ತಾರೆ. ಸೊ ಎಕ್ಸ್ಪ್ಲೇನ್ ಎನಿ 3 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಕೇಳಿದಾಗ ಯಾವ್ದು ಸಿಂಪಲ್ ಆಗಿದೆಯೋ ಎನಿ 3 ಓದಿರಬೇಕು. ಸಮ್ಟೈಮ್ಸ್ 3 ಡೆಫಿನೇಷನ್ಸ್ನ ಬರೀರಿ ಅಂತಾರೆ. ಎಕ್ಸಾಂಪಲ್ ಡಿಫೈನ್ ಇಂಡೆಕ್ಸ್ ಎರರ್, ಡಿಫೈನ್ ಇಂಪೋರ್ಟ್ ಎರರ್, ಡಿಫೈನ್ ಟೈಪ್ ಎರರ್ ಅಂತ ಕೂಡ ಕೇಳ್ತಾರೆ ಕೆಲವೊಮ್ಮೆ. ಸೊ ಆದಷ್ಟು ಎಲ್ಲ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಓದಿ. ಏನೋ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ. ಈಗ 3ನೇ ಕಾನ್ಸೆಪ್ಟ್ಗೆ ಹೋಗೋಣ. ವಾಟ್ ಇಸ್ ದ ಥರ್ಡ್ ಕಾನ್ಸೆಪ್ಟ್ ಸರ್ ಅಂದರೆ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್. ಇದು ಬಿಲ್ಟ್ ಇನ್, ಇದು ಆಲ್ರೆಡಿ ಡಿಫೈನ್ ಆಗಿದೆ, ಅಂದರೆ ನಮ್ಮ ಇಂಟರ್ಪ್ರೆಟರ್ ಆಲ್ರೆಡಿ ಡಿಫೈನ್ ಮಾಡಿದೆ ಎಲ್ಲ ಎಕ್ಸೆಪ್ಷನ್ಸ್ನ. ಬಟ್ ಈಗ ನಾವೇ ಮ್ಯಾನ್ಯುಯಲಿ ಹೆಂಗೆ ಎಕ್ಸೆಪ್ಷನ್ಸ್ನ ರೇಸ್ ಮಾಡೋದು ಅದನ್ನು ಈ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸಲ್ಲಿ ತಿಳ್ಕೊಂಬೋಣ. ಸೊ 3ನೇ ಕಾನ್ಸೆಪ್ಟ್ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ಏನು ಸರ್ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂದರೆ? ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಲೌ ಪ್ರೋಗ್ರಾಮರ್ಸ್ ಟು ಕ್ರಿಯೇಟ್ ಕಸ್ಟಮ್ ಎಕ್ಸೆಪ್ಷನ್ಸ್ ಫಾರ್ ಸ್ಪೆಸಿಫಿಕ್ ಸಿಚುವೇಶನ್ಸ್ ಇನ್ ದರ್ ಪ್ರೋಗ್ರಾಮ್. ಸೊ ಸಿಚುವೇಶನ್ ತಕ್ಕಂಗೆ ನಾವೇ ಮ್ಯಾನ್ಯುಯಲಿ ಎಕ್ಸೆಪ್ಷನ್ನ ರೇಸ್ ಮಾಡ್ಬೋದು ಈ ಒಂದು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ನ ಯೂಸ್ ಮಾಡಿ. ಓಕೆ, ಸೊ ಫಸ್ಟ್ ವೇ ನಾವು ಹೆಂಗೆ ರೇಸ್ ಮಾಡ್ಬೋದು ಅಂದರೆ ರೇಸ್ ಸ್ಟೇಟ್ಮೆಂಟ್. ಏನು ಸರ್ ರೇಸ್ ಸ್ಟೇಟ್ಮೆಂಟ್ ಅಂದರೆ? ಈ ರೇಸ್ ಸ್ಟೇಟ್ಮೆಂಟಿಂದ ನಾವೇ ಎಕ್ಸೆಪ್ಷನ್ನ ರೇಸ್ ಮಾಡ್ಬೋದು. ಸೊ ಇಟ್ ಇಸ್ ಯೂಸ್ ಟು ಎಕ್ಸ್ಪ್ಲಿಸಿಟ್ಲಿ ರೇಸ್ ಅನ್ ಎಕ್ಸೆಪ್ಷನ್. ಸೊ ಇನ್ನೇನು ತಿಳ್ಕೊಬೇಕಿಲ್ಲಿ? ಇಟ್ ಸ್ಟಾಪ್ಸ್ ದ ಎಕ್ಸಿಕ್ಯೂಷನ್ ಆಫ್ ದಟ್ ಬ್ಲಾಕ್. ಏನಾದರೂ ಎಕ್ಸೆಪ್ಷನ್ ರೇಸ್ ಆದಮೇಲೆ ಆವಾಗ ಆ ಕಂಟ್ರೋಲ್ ಆ ಬ್ಲಾಕನ್ನು ದಾಟಿ ಹೋಗುತ್ತೆ, ಆ ಬ್ಲಾಕಲ್ಲಿ ಎಕ್ಸಿಕ್ಯೂಷನ್ ನಡೆಯೋದಿಲ್ಲ. ಕಂಟ್ರೋಲ್ ಜಂಪ್ಸ್ ಟು ದಟ್ ನಿಯರೆಸ್ಟ್ ಹ್ಯಾಂಡ್ಲರ್. ಸೊ ಎಲ್ಲಿ ಹ್ಯಾಂಡ್ಲರ್ ಇದೆ, ಆ ಎಕ್ಸೆಪ್ಷನ್ ಬಂದಾದಮೇಲೆ ಎಲ್ಲಿ ಹ್ಯಾಂಡ್ಲರ್ ಇದೆ ನಿಮ್ಮ ಕಂಟ್ರೋಲ್ ಆ ಹ್ಯಾಂಡ್ಲರ್ನ ಹುಡುಕುತ್ತೆ. ಓಕೆ, ಸೊ ಇದರ ಸಿಂಟ್ಯಾಕ್ಸ್ ನಾವು ಫಾಲೋ ಮಾಡಬೇಕು. ರೇಸ್ ಅನ್ನೋದು ಕೀವರ್ಡ್, ಎಕ್ಸೆಪ್ಷನ್ ಹೆಸರು ಬರೀತೀರಾ. ಎಕ್ಸೆಪ್ಷನ್ ಹೆಸರು ಏನಾದರೂ ಇರ್ಬೋದು. ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಓದಿವಲ್ಲ, 0 ಡಿವಿಷನ್ ಇರ್ಬೋದು, ಇಂಪೋರ್ಟ್ ಎರರ್ ಇರ್ಬೋದು, ನೇಮ್ ಎರರ್ ಇರ್ಬೋದು, ಟೈಪ್ ಎರರ್ ಇರ್ಬೋದು. ನೀವು ಯಾವ ಎರರ್ ಬರೋ ಪಾಸಿಬಿಲಿಟಿ ಇದೆ ಆ ಎರರ್ನ ಇಲ್ಲಿ ಮೆನ್ಷನ್ ಮಾಡ್ತೀರಾ. ಆಮೇಲೆ ಆರ್ಗ್ಯುಮೆಂಟ್ ಅಂದರೆ ಏನು ಸರ್? ಇವಾಗ ನೀವೇ ಎಕ್ಸೆಪ್ಷನ್ನ ರೇಸ್ ಮಾಡ್ತಾ ಇರಾ, ನೀವೇ ಮೆಸೇಜ್ ಕೊಡಬೇಕು ಯೂಸರ್ಗೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಎಕ್ಸಾಂಪಲ್ ಇದೆ. ಸೊ ಏಜ್ ಅನ್ನೋ ವೇರಿಯಬಲಲ್ಲಿ 18 ಅಂತ ಸ್ಟೋರ್ ಮಾಡಿದ್ದೀವಿ. ಇನ್ ಕೇಸ್ ಏಜು ಲೆಸ್ ದೆನ್ 0 ಇದ್ರೆ ಇಫ್ ಕಂಡೀಷನ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಇಫ್ ಏಜ್ ಇಸ್ ಲೆಸ್ ದೆನ್ 0 ಅದು ಟ್ರೂ ಆಗಿದ್ರೆ ಇಲ್ಲಿ ಇಂಡೆಂಟೇಷನ್ ಕೋಲನ್ ಇದೆ ಇಲ್ಲಿ. ಸೊ ಟ್ರೂ ಆಗಿದ್ರೆ ಇಫ್ ಬ್ಲಾಕ್ ಒಳಗೆ ಬರ್ತೀವಿ, ನಾವೇ ವ್ಯಾಲ್ಯೂ ಎರರ್ ಅಂತ ರೇಸ್ ಮಾಡ್ತೀವಿ, ರಾಂಗ್ ವ್ಯಾಲ್ಯೂ ಕೊಡ್ತಿದ್ದೀರಾ ಅಂತ ಅರ್ಥ. ಇನ್ ಕೇಸ್ ಏಜ್ ಲೆಸ್ ದೆನ್ 0 ಇದ್ರೆ, ನಮ್ಮ ಕೇಸಲ್ಲಿ ಏಜ್ 18 ಇದೆ, 18 ಲೆಸ್ ದೆನ್ 0 ನಮಗೆ ಫಾಲ್ಸ್ ಬರುತ್ತೆ. ಫಾಲ್ಸ್ ಬಂದರೆ ಏನಾಗುತ್ತೆ? ಇಫ್ ಬ್ಲಾಕ್ ರನ್ ಆಗೋದಿಲ್ಲ. ಇನ್ನು ಯಾವ ಬ್ಲಾಕ್ ರನ್ ಆಗುತ್ತೆ ಸರ್ ಅಂದರೆ ಎಲ್ಸ್ ಬ್ಲಾಕ್ ರನ್ ಆಗುತ್ತೆ.
ಸೊ ನಮ್ಮ ಕೇಸಲ್ಲಿ ಇಲ್ಲಿ ಏಜ್ ಲೆಸ್ ದೆನ್ 0 ಫಾಲ್ಸ್ ಬರುತ್ತೆ. ಸೊ ಇಫ್ ಕಂಡೀಷನ್ ರನ್ ಆಗೋದಿಲ್ಲ, ಎಲ್ಸ್ ಕಂಡೀಷನ್ ರನ್ ಆಗಿ ನಮಗೆ ವ್ಯಾಲಿಡ್ ಏಜ್ ಅಂತ ಔಟ್ಪುಟಲ್ಲಿ ಪ್ರಿಂಟ್ ಆಗುತ್ತೆ. ಬಟ್ ಇನ್ ಕೇಸ್ ಈ ಏಜ್ 18 ಆಗಿಲ್ಲದೆ, ಇನ್ ಕೇಸ್ ನಾನು ಏಜ್ ಏನಾದರೂ ಲೆಟ್ಸ್ ಸೇ ನೆಗೆಟಿವ್ ನಂಬರ್ ಏನಾದರೂ ಕೊಟ್ಟಿದ್ರೆ -3 ಅಂತ ಏನಾದರೂ ಕೊಟ್ಟಿದ್ರೆ -3 ಲೆಸ್ ದೆನ್ 0 ಆಗುತ್ತಾ? -3 ಲೆಸ್ ದೆನ್ 0 ನೀವು ಕಂಡೀಷನ್ ಚೆಕ್ ಮಾಡಿದಾಗ ಅಲ್ಲಿ ಫಾಲ್ಸ್ ಬರೋದಿಲ್ಲ, -3 ಲೆಸ್ ದೆನ್ 0 ಟ್ರೂ ಬರುತ್ತೆ. ಸೊ ಟ್ರೂ ಬರುತ್ತೆ. ಸೊ ಟ್ರೂ ಬಂದಾಗ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ? ಈ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ನೀವೇ ಎರರ್ನ ರೇಸ್ ಮಾಡ್ತಾ ಇರ ಯೂಸರ್ಗೆ ವ್ಯಾಲ್ಯೂ ಎರರ್ ಅಂತ ನೀವು ರೇಸ್ ಮಾಡಿ ಈ ಥರ ನೆಗೆಟಿವ್ ನಂಬರ್ಸ್ ಕೊಡೋಂಗಿಲ್ಲ ಅಂತ ಡಿಸ್ಪ್ಲೇ ಆಗುತ್ತೆ. ಔಟ್ಪುಟ್ ಸ್ಕ್ರೀನಲ್ಲಿ ವ್ಯಾಲ್ಯೂ ಎರರ್ ಅಂತ ಡಿಸ್ಪ್ಲೇ ಆಗಿ ನೇಮ್ ಆಫ್ ದಿ ಎರರ್ ಇಸ್ ವ್ಯಾಲ್ಯೂ ಎರರ್, ಮೆಸೇಜ್ ಅಂದರೆ ಈ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಇದನ್ನೇ ನಾವು ಆರ್ಗ್ಯುಮೆಂಟ್ಸ್ ಅಂತ ಕರೆಯೋದು. ಸೊ ಇದು ಮೆಸೇಜ್, ಆಪ್ಷನಲ್ ಆರ್ಗ್ಯುಮೆಂಟ್ ಅನ್ನೋದು ಯು ಕ್ಯಾನ್ ಸೇ ಇಟ್ ಇಸ್ ಮೆಸೇಜ್. ಆಯಿತಾ? ಸೊ ಇಲ್ಲಿ ಏನು ನೆನ್ಪಿಡ್ಕೊಬೇಕು ಸರ್, ರೇಸ್ ಸ್ಟೇಟ್ಮೆಂಟ್ ಅಂದರೆ ಏನು, ಸಿಂಟ್ಯಾಕ್ಸ್ ಏನು, ಒಂದು ಸ್ಮಾಲ್ ಎಕ್ಸಾಂಪಲ್ ಇದೇ ಥರ ಬರೆಯೋದಕ್ಕೆ ನಿಮಗೆ ಗೊತ್ತಿರಬೇಕು. ಸೊ ರೇಸ್ ಸ್ಟೇಟ್ಮೆಂಟ್ ನೀವು ಎಕ್ಸೆಪ್ಷನ್ನ ಥ್ರೋ ಮಾಡೋಕ್ಕೆ ಇಟ್ ಇಸ್ ಅ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ಸೊ ಒಂದ್ಸಲಿ ಎಕ್ಸೆಪ್ಷನ್ ರೇಸ್ ಆದಮೇಲೆ ಕರೆಂಟ್ ಬ್ಲಾಕಲ್ಲಿ ಎಕ್ಸಿಕ್ಯೂಷನ್ ನಡೆಯೋದಿಲ್ಲ. ಎಕ್ಸಾಂಪಲ್ ಇಲ್ಲಿ ರೇಸ್ ಆದಮೇಲೆ, ಇಲ್ಲಿ ಎಕ್ಸೆಪ್ಷನ್ ರೇಸ್ ಆದಮೇಲೆ ನೆಕ್ಸ್ಟ್ ಲೈನ್ ಏನೇ ಇದ್ರೂ ಇಲ್ಲಿ ರನ್ ಆಗೋದಿಲ್ಲ. ಓಕೆ, ಸೊ ಇನ್ನೆಲ್ಲಿ ಹೋಗುತ್ತೆ ಕಂಟ್ರೋಲ್ ಅಂದರೆ ಎಲ್ಲಿ ಹ್ಯಾಂಡಲ್ ಮಾಡ್ತಾ ಇರೋ ಆ ಪಾರ್ಟ್ಗೆ ಹೋಗುತ್ತೆ. ಸೊ ಇದರ ಸಿಂಟ್ಯಾಕ್ಸ್ ರೇಸ್, ಆಮೇಲೆ ಎಕ್ಸೆಪ್ಷನ್ ನೇಮ್, ಆಮೇಲೆ ಆರ್ಗ್ಯುಮೆಂಟ್. ಓಕೆ, ಸೊ ಐ ಹೋಪ್ ಇದೆಲ್ಲರಿಗೂ ಗೊತ್ತಾಗಿದೆ. ರೇಸ್ ಸ್ಟೇಟ್ಮೆಂಟ್ಗೆ 1 ಮಾರ್ಕ್ ಸಿಗುತ್ತೆ, ನಿಮಗೆ ಸಿಂಟ್ಯಾಕ್ಸ್ಗೆ ಇನ್ನೊಂದು ಮಾರ್ಕ್ ಸಿಗುತ್ತೆ, ಆ್ಯಂಡ್ ಎಕ್ಸಾಂಪಲ್ ಬರೆಯೋದಕ್ಕೆ ಇನ್ನೊಂದು ಮಾರ್ಕ್ ಸಿಗುತ್ತೆ. 3 ಮಾರ್ಕ್ ಕ್ವೆಶನ್ ಇದು. ವಾಟ್ ಇಸ್ ರೇಸ್ ಸ್ಟೇಟ್ಮೆಂಟ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಗೈಸ್. ಏನೋ ಡೌಟ್ಸ್ ಇದ್ರು ಕಾಣ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ ಇದೆ, ಅದೇ ನಮ್ಮ ಅಸರ್ಟ್ ಸ್ಟೇಟ್ಮೆಂಟ್. ಸೊ ಅಸರ್ಟ್ ಅಂದರೆ ಏನು ಅಂತ ನೋಡ್ಬೋಣ. ಅಸರ್ಟ್ ಸ್ಟೇಟ್ಮೆಂಟ್. ಸೊ ಅಸರ್ಟ್ ಅಂದರೆ ಏನು? ಇದು ಒಂದು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ನೇ. ಇದು ಕಂಡೀಷನ್ನ ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಟ್ ಇಸ್ ಯೂಸ್ ಟು ಟೆಸ್ಟ್ ಅ ಕಂಡೀಷನ್. ಆ ಕಂಡೀಷನ್ ಏನಾದರೂ ಫಾಲ್ಸ್ ಆದರೆ ಅಸರ್ಷನ್ ಎರರ್ ರೇಸ್ ಆಗುತ್ತೆ, ಇಲ್ಲ ಅಂದರೆ ರೇಸ್ ಆಗೋದಿಲ್ಲ. ಸೊ ಸ್ಟೇಟ್ಮೆಂಟ್ಸ್ ಆಫ್ಟರ್ ಅಸರ್ಟ್ ಸ್ಟೇಟ್ಮೆಂಟ್ ಆರ್ ಸ್ಕಿಪ್ಡ್. ಇನ್ ಕೇಸ್ ಕಂಡೀಷನ್ ಫಾಲ್ಸ್ ಆದರೆ ಸೊ ಆವಾಗ ಅಸರ್ಷನ್ ಎರರ್ ರೇಸ್ ಆಗಿ ನೆಕ್ಸ್ಟ್ ಯಾವುದೇ ಸ್ಟೇಟ್ಮೆಂಟ್ಸ್ ಇದ್ರೂ ಅದು ರನ್ ಆಗೋದಿಲ್ಲ. ಸ್ಟೇಟ್ಮೆಂಟ್ಸ್ ಆಫ್ಟರ್ ಅಸರ್ಟ್ ಆರ್ ಸ್ಕಿಪ್ಡ್. ಈಗ ಯೂಸ್ಡ್ ಫಾರ್ ಇನ್ಪುಟ್ ವ್ಯಾಲಿಡೇಷನ್ ಆ್ಯಂಡ್ ಅರ್ಲಿ ಚೆಕ್ಕಿಂಗ್. ಸೊ ಇದು ಇನ್ಪುಟ್ನ ಚೆಕ್ ಮಾಡೋದಕ್ಕೆ ಈ ಅಸರ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಜನರಲಿ ಇನ್ಪುಟ್ ರಾಂಗ್ ಆಗಿದ್ರೆ ಅಸರ್ಷನ್ ಎರರ್ ಡಿಸ್ಪ್ಲೇ ಮಾಡ್ತೀವಿ. ಓಕೆ, ಸೊ ಇದರ ಸಿಂಟ್ಯಾಕ್ಸ್ ಏನು ಸರ್ ಅಂದರೆ ಅಸರ್ಟ್, ಆಮೇಲೆ ಎಕ್ಸ್ಪ್ರೆಷನ್ ಟ್ರೂ ಅಥವಾ ಫಾಲ್ಸ್ನ ಚೆಕ್ ಮಾಡ್ತೀರಾ. ಫಾಲ್ಸ್ ಆದರೆ ಈ ಅಸರ್ಷನ್ ಎರರ್ ಆರ್ಗ್ಯುಮೆಂಟ್ ಡಿಸ್ಪ್ಲೇ ಆಗುತ್ತೆ. ಇನ್ ಕೇಸ್ ಎಕ್ಸ್ಪ್ರೆಷನ್ ಟ್ರೂ ಆಗಿದ್ರೆ ಎರರ್ ಡಿಸ್ಪ್ಲೇ ಆಗೋದಿಲ್ಲ. ಎಕ್ಸಾಂಪಲ್ ಕೊಡಿ ಸರ್ ಇದಕ್ಕೆ. ಸೊ ಎಕ್ಸಾಂಪಲ್ ಒಂದು ಸ್ಮಾಲ್ ಎಕ್ಸಾಂಪಲ್ ಇದೆ. ಮಾರ್ಕ್ಸ್ ಅನ್ನೋ ವೇರಿಯಬಲ್ ಅಲ್ಲಿ 75 ಇದೆ. ಸೊ ಇಲ್ಲಿ ಮಾರ್ಕ್ಸ್ ಗ್ರೇಟರ್ ದನ್ 35 ಆರ್ ನಾಟ್ ಅಂತ ಚೆಕ್ ಮಾಡ್ತಾ ಇವಿ. ಅಸರ್ಟ್ ಮಾರ್ಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35. ಸೊ ಈ ಮಾರ್ಕ್ಸ್ ಅಲ್ಲಿ 75 ಇದೆ. 75 ಇಸ್ ಇಟ್ ಗ್ರೇಟರ್ ದನ್ 35 ಅಂದರೆ ನಮಗೆ ಟ್ರೂ ಬರುತ್ತೆ. ಟ್ರೂ ಬಂದರೆ ಏನಾಗುತ್ತೆ ಸರ್? ಈ ಎರರ್ ಡಿಸ್ಪ್ಲೇ ಆಗೋದಿಲ್ಲ. ಇನ್ನೇನಾಗುತ್ತೆ ಸರ್? ನೆಕ್ಸ್ಟ್ ಲೈನ್ ರನ್ ಆಗುತ್ತೆ, ಯು ಆರ್ ಪಾಸ್ಡ್ ಅಂತ ಬರುತ್ತೆ. ಸೊ ಇನ್ ಕೇಸ್ ಮಾರ್ಕ್ಸ್ ಬೇರೆ ಏನಾದರೂ ತೊಗೊಂಡಿದ್ರೆ, ಇನ್ ಕೇಸ್ ಮಾರ್ಕ್ಸ್ ಏನಾದರೂ ಲೆಟ್ಸ್ ಸೇ 35 ಕೆಳಗೆ 21 ಅಂತ ತೊಗೊಂಡಿದ್ದೆ, ಆವಾಗ 21 ಇಸ್ ಗ್ರೇಟರ್ ದೆನ್ 35 ಫಾಲ್ಸ್ ಆಗುತ್ತೆ. ಸೊ ಆವಾಗ 21 ಗ್ರೇಟರ್ ದೆನ್ 35 ಈಗ ಇಲ್ಲಿ ಫಾಲ್ಸ್ ಆಗಿ ಅಸರ್ಷನ್ ಎರರ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಫಾಲ್ಸ್ ಆಗಿ ಕಂಡೀಷನ್ನು, ಆಮೇಲೆ ಈ ಎರರ್ ಡಿಸ್ಪ್ಲೇ ಆಗುತ್ತೆ. ಸೊ ಹೆಂಗೆ ಡಿಸ್ಪ್ಲೇ ಆಗುತ್ತಪ್ಪ ಅಂದರೆ, ಸೊ ಅಸರ್ಟ್ ಅಂತ ಡಿಸ್ಪ್ಲೇ ಆಗಿ ಅಥವಾ ಅಸರ್ಷನ್ ಎರರ್ ಅಂತ ಡಿಸ್ಪ್ಲೇ ಆಗಿ, ಸೊ ಇದು ನೇಮ್ ಆಫ್ ದಿ ಎಕ್ಸೆಪ್ಷನ್, ಆಮೇಲೆ ಇದು ಮೆಸೇಜ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಗೈಸ್, ಅಸರ್ಟ್ ಸ್ಟೇಟ್ಮೆಂಟ್ ಐ ಹೋಪ್ ಎಲ್ರಿಗೂ ಗೊತ್ತಾಯಿತು. ಸ್ವಲ್ಪ ಕಂಡೆನ್ಸ್ಡ್ ಫಾರ್ಮಲ್ಲಿ ಎಲ್ಲ ನಾನು ಹೇಳ್ತಾ ಇದ್ದೀನಿ. ರೇಸ್ ಅಂದ್ರೆ ಏನು, ಅಸರ್ಟ್ ಅಂದ್ರೆ ಏನು, ಅದರ ಸಿಂಟ್ಯಾಕ್ಸಸ್ ಏನು, ಎಕ್ಸಾಂಪಲ್ಸ್ ಏನು, ಎನಿ ಎಕ್ಸಾಂಪಲ್ ನೀವು ಬರೀಬೋದು. ಅಸರ್ಟ್ ಅಂದರೆ ಬೇಸಿಕ್ಲಿ ಎಕ್ಸ್ಪ್ರೆಷನ್ ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಕೂಡ ಒಂದು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ಇನ್ ಕೇಸ್ ಎಕ್ಸ್ಪ್ರೆಷನ್ ಫಾಲ್ಸ್ ಅಥವಾ ಕಂಡೀಷನ್ ಏನಾದರೂ ಫಾಲ್ಸ್ ಬಂದರೆ ಎರರ್ ರೇಸ್ ಆಗುತ್ತೆ. ಇನ್ ಕೇಸ್ ಎಕ್ಸ್ಪ್ರೆಷನ್ ಟ್ರೂ ಆದರೆ ಸೊ ನೆಕ್ಸ್ಟ್ ಲೈನ್ ಏನಿದೆ ಅದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಐ ಹೋಪ್ ಇದೆಲ್ಲರಿಗೂ ಅರ್ಥ ಆಗಿದೆ. ಸೊ ಇಲ್ಲಿ ಫಾಲ್ಸ್ ಆದರೆ ಕಂಡೀಷನ್, ಆಬ್ವಿಯಸ್ಲಿ ಇಲ್ಲಿ ಈ ಎರರ್ ಡಿಸ್ಪ್ಲೇ ಆಗಿ ಈ ಲೈನ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆ, ಸೊ ಇನ್ ಕೇಸ್ ಇಲ್ಲಿ ಕಂಡೀಷನ್ ಟ್ರೂ ಬಂತು ಅಂದರೆ ಎರರ್ ರೇಸ್ ಆಗೋದಿಲ್ಲ, ಬಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಎಲ್ಲ ರನ್ ಆಗಿ ನಮಗೆ ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ 75 ಇರೋದ್ರಿಂದ ಇದು ಕಂಡೀಷನ್ ಟ್ರೂ ಆಯಿತು. ಸೊ ಟ್ರೂ ಆಗಿ ನೆಕ್ಸ್ಟ್ ಲೈನ್ಸು ರನ್ ಆಗುತ್ತೆ, ಎರರ್ ಡಿಸ್ಪ್ಲೇ ಆಗೋದಿಲ್ಲ. ಇನ್ ಕೇಸ್ ನಾನು ಮಾರ್ಕ್ಸ್ ಲೆಸ್ ತೊಗೊಂಡಿದ್ರೆ ಇಲ್ಲಿ ಕಂಡೀಷನ್ ಫಾಲ್ಸ್ ಆದರೆ
ಈ ಎರರ್ ಡಿಸ್ಪ್ಲೇ ಆಗುತ್ತೆ. ಸೊ ಬೇಸಿಕ್ಲಿ ನಾವು ಯೂಸರ್ಗೆ ಹೇಳ್ತಾ ಇದ್ದೀವಿ 35ಗಿಂತ ಗ್ರೇಟರೇ ಇರಬೇಕು ಮಾರ್ಕ್ಸು ಅಂತ, ಇಲ್ಲ ಅಂದರೆ ನಾವು ಒಂದು ಎರರ್ ರೇಸ್ ನಾವೇ ಮಾಡ್ತಾ ಇದ್ದೀವಿ. ಸೊ ಗೈಸ್, ಐ ಹೋಪ್ ಈ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಎಲ್ರಿಗೂ ಅರ್ಥ ಆಯಿತು. ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. 4ನೇ ಕಾನ್ಸೆಪ್ಟ್ಗೆ ಹೋಗೋಣ. 4ನೇ ಕಾನ್ಸೆಪ್ಟ್ ಏನು ಸರ್? ನೀಡ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಏನಕ್ಕೆ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬೇಕು? ಕೆಲವೊಂದು ರೀಸನ್ಸ್ ಇದೆ, ತಿಳ್ಕೊಂಬೋಣ. ಸೊ ವಾಟ್ ಇಸ್ ದ ರೀಸನ್ಸ್ ನೀಡ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ಏನಕ್ಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯೂಸ್ ಮಾಡಬೇಕು? ಫಸ್ಟ್ ಥಿಂಗ್, ಪ್ರಿವೆಂಟ್ಸ್ ದ ಪ್ರೋಗ್ರಾಮ್ ಫ್ರಮ್ ಕ್ರಾಶಿಂಗ್. ಸೊ ನಿಮ್ಮ ಪ್ರೋಗ್ರಾಮ್ ಸಡನ್ ಆಗಿ ಎಂಡ್ ಆಗಬಾರ್ದು, ಸಡನ್ ಆಗಿ ಔಟ್ಪುಟ್ ಸ್ಕ್ರೀನಲ್ಲಿ ಎರರ್ ಡಿಸ್ಪ್ಲೇ ಆಗಬಾರ್ದು ಅಂದರೆ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಫೀಚರ್ನ ನಾವು ಬಳಕೆ ಮಾಡಬೇಕು. ಎರಡನೇದು, ಪ್ರೊವೈಡ್ ಸ್ಪೆಸಿಫಿಕ್ ಹ್ಯಾಂಡ್ಲರ್ಸ್ ಫಾರ್ ಸ್ಪೆಸಿಫಿಕ್ ಎಕ್ಸೆಪ್ಷನ್ಸ್. ಸೊ ಏನು ಸರ್ ಹಂಗಂದ್ರೆ, ಸೊ ಡಿಫ್ರೆಂಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಈಗ ತಾನೇ ನೋಡಿದ್ವಲ್ಲ, ವ್ಯಾಲ್ಯೂ ಎರರು, ಇಂಪೋರ್ಟ್ ಎರರು, ಅದಕ್ಕೆಲ್ಲ ನಾವೇ ಹ್ಯಾಂಡ್ಲರ್ ಕ್ರಿಯೇಟ್ ಮಾಡ್ಬೋದು. ವ್ಯಾಲ್ಯೂ ಎರರ್ ಬಂದರೆ ವ್ಯಾಲ್ಯೂ ಎರರ್ನ ಹ್ಯಾಂಡಲ್ ಮಾಡ್ಬೋದು, ಇಂಪೋರ್ಟ್ ಎರರ್ ಬಂದರೆ ಇಂಪೋರ್ಟ್ ಎರರ್ ಹ್ಯಾಂಡಲ್ ಮಾಡ್ಬೋದು, ಆ ಟೈಪ್ ಎರರ್ ಬಂದರೆ ಅದೇ ರೀತಿ ಟೈಪ್ ಎರರ್ ಹ್ಯಾಂಡಲ್ ಮಾಡ್ಬೋದು. ಅದಕ್ಕೋಸ್ಕರ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಳಕೆ ಮಾಡೋದಕ್ಕೆ ನಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಓಕೆ, ಸೆಪ್ರೇಟ್ಸ್ ನಾರ್ಮಲ್ ಲಾಜಿಕ್ ಫ್ರಮ್ ಎರರ್ ಹ್ಯಾಂಡ್ಲಿಂಗ್ ಲಾಜಿಕ್. ಸೊ ನಿಮ್ಮ ನಾರ್ಮಲ್ ಕೋಡು ಮತ್ತು ಎರರ್ ಕೋಡು ಸಪ್ರೇಟ್ ಮಾಡುತ್ತೆ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಪ್ರೋಸೆಸ್. ಓಕೆ, ನಾರ್ಮಲ್ ಕೋಡು ಒಂದು ಕಡೆ ಬರೀತೀರಾ, ಎರರ್ ಪಾರ್ಟ್ ಇನ್ನೊಂದು ಕಡೆ ಬರೀತೀರಾ. ಹೆಂಗೆ ಬರೆಯೋದು ಅದನ್ನು ಹೇಳ್ತಾ ಬರ್ತೀನಿ. ಸೊ ಟ್ರ್ಯಾಕ್ಸ್ ದ ಎಕ್ಸಾಕ್ಟ್ ಎರರ್ ಲೊಕೇಶನ್. ಯಾವ ಪೊಸಿಷನಲ್ಲಿ ಎರರ್ ಬಂತು ಈಸಿಯಾಗಿ ಟ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲಾಸ್ಟ್ಲಿ, ಹ್ಯಾಂಡಲ್ಸ್ ಬೋತ್ ಬಿಲ್ಟ್ ಇನ್ ಆ್ಯಂಡ್ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ಸೊ ಗೈಸ್, ಇಲ್ಲಿ ಏನು ಅರ್ಥ ಮಾಡ್ಕೊಬೇಕು, ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬರೀ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ಗೆ ವರ್ಕ್ ಆಗೋದಿಲ್ಲ, ಈ ರೇಸ್ ಮತ್ತು ಅಸರ್ಟ್ ಸ್ಟೇಟ್ಮೆಂಟ್ಸ್ಗೂ ಕೂಡ ನಮಗೆ ಎಕ್ಸೆಪ್ಷನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇದಕ್ಕೋಸ್ಕರ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯೂಸ್ ಮಾಡಬೇಕು. ಸೊ ಎನಿ 3 ಫೀಚರ್ಸ್ ನೆನ್ಪಿಟ್ಕೊಳ್ಳಿ. ಸೊ ಇದು 3 ಮಾರ್ಕ್ಸ್ಗೆ ಕೇಳ್ತಾರೆ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ಏನೋ ಡೌಟ್ಸ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಸರ್? ಪ್ರೋಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಏನು ಪ್ರೋಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಏನೇನು ಸ್ಟೆಪ್ಸ್ ಫಾಲೋ ಮಾಡ್ತೀವಿ, ಎಕ್ಸೆಪ್ಷನ್ ರೇಸ್ ಆದಮೇಲೆ ಏನೇನಾಗುತ್ತೆ ಅದೆಲ್ಲ ತಿಳ್ಕೊಂಬೋಣ ಇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಪ್ರೋಸೆಸ್. ಸೊ ಈಗ ಲೆಟ್ಸ್ ಸೇ ನಿಮಗೆ ಒಂದು ಎಕ್ಸೆಪ್ಷನ್ ರೇಸ್ ಆಗಿದೆ, 0 ಡಿವಿಷನ್ ಎರರೋ, ಟೈಪ್ ಎರರೋ, ನೇಮ್ ಎರರೋ ರೇಸ್ ಆದಾಗ ಏನಾಗುತ್ತೆ? ಎರರ್ ಅಕರ್ಸ್. ಎರರ್ ಬಂದಮೇಲೆ ಏನಾಗುತ್ತೆ? ಪೈಥಾನ್ ಇಂಟರ್ಪ್ರೆಟರ್ ಕ್ರಿಯೇಟ್ಸ್ ಅನ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕಂಟೈನಿಂಗ್ ದ ಡೀಟೇಲ್ಸ್. ಸೊ ನಿಮಗೆ ಎರರ್ ಬಂದಿದ ತಕ್ಷಣ ಒಂದು ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಆ ಆಬ್ಜೆಕ್ಟಲ್ಲಿ ಯಾವ ಟೈಪ್ ಆಫ್ ಎರರ್ ಬಂತು, ಯಾವ ಫೈಲಲ್ಲಿ ಬಂತು, ಯಾವ ಪೊಸಿಷನಲ್ಲಿ ಬಂತು, ಅಷ್ಟು ಡೀಟೇಲ್ಸ್ ಇರುತ್ತೆ. ಎಕ್ಸಾಂಪಲ್ 0 ಡಿವಿಷನ್ ಎರರ್ ಬಂತು, ಯಾವ ಫೈಲಲ್ಲಿ ಇದೆ ಅದು, ಸೊ ನಿಮ್ಮ ಎಷ್ಟನೇ ಲೈನ್ ನಂಬರಲ್ಲಿ ಬಂದಿದೆ, ಎಷ್ಟನೇ ಕಾಲಮಲ್ಲಿ ಬಂದಿದೆ, ಅಷ್ಟು ಡೀಟೇಲ್ಸ್ ಇರುತ್ತೆ. ಓಕೆ, ನೆಕ್ಸ್ಟು ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್. ಅಗೇನ್ ಇದು 1 ಮಾರ್ಕ್ಗೆ ಕೇಳ್ತಾರೆ, ಡಿಫೈನ್ ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್. ಸೊ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆದಮೇಲೆ ಅದನ್ನು ರನ್ ಟೈಮ್ ಸಿಸ್ಟಮ್ಗೆ ಕೊಡ್ತೀವಿ ನಾವು, ಸೊ ದ್ಯಾಟ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ನಿಮ್ಮ ರನ್ ಟೈಮ್ ಸಿಸ್ಟಮ್ ಹುಡುಕ್ಲಿ ಅಂತ. ಸೊ ದಿಸ್ ಆಬ್ಜೆಕ್ಟ್ ಇಸ್ ಹ್ಯಾಂಡೆಡ್ ಓವರ್ ಟು ದ ರನ್ ಟೈಮ್ ಸಿಸ್ಟಮ್. ಸೊ ಈ ಎಕ್ಸೆಪ್ಷನ್ ಆಬ್ಜೆಕ್ಟ್ನ ರನ್ ಟೈಮ್ ಸಿಸ್ಟಮ್ಗೆ ಥ್ರೋ ಮಾಡೋ ಪ್ರೋಸೆಸ್ನೇ ಅಥವಾ ರನ್ ಟೈಮ್ ಸಿಸ್ಟಮ್ಗೆ ಕೊಡೋ ಪ್ರೋಸೆಸ್ನೇ ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್ ಅಂತ ಕರಿತೀವಿ. ಓಕೆ, 1 ಮಾರ್ಕ್ ಕ್ವೆಶನ್, ವಾಟ್ ಇಸ್ ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್? ನೆಕ್ಸ್ಟು ಎಕ್ಸೆಪ್ಷನ್ ಥ್ರೋ ಮಾಡಾದ್ಮೇಲೆ ಏನಾಗುತ್ತೆ? 3ನೇ ಸ್ಟೆಪ್ಪಲ್ಲಿ ನಿಮ್ಮ ರನ್ ಟೈಮ್ ಸಿಸ್ಟಮ್ ಹ್ಯಾಂಡ್ಲರ್ನ ಹುಡುಕುತ್ತೆ ಎಕ್ಸೆಪ್ಷನ್ನ ಸಾಲ್ವ್ ಮಾಡೋದಕ್ಕೆ. ಸೊ ದ ರನ್ ಟೈಮ್ ಸಿಸ್ಟಮ್ ಸರ್ಚಸ್ ಫಾರ್ ದ ಎಕ್ಸೆಪ್ಷನ್ ಹ್ಯಾಂಡ್ಲರ್. ನೆಕ್ಸ್ಟು ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಹುಡುಕುತ್ತೆ, ಬಟ್ ಹುಡ್ಕೋಗಿ 2 ಸ್ಟೆಪ್ ಫಾಲೋ ಮಾಡುತ್ತೆ. ಇಲ್ಲಿ ಸ್ಟಾರ್ಟ್ಸ್ ಇನ್ ದ ಮೆಥಡ್ ವೇರ್ ಎರರ್ ಅಕರ್ಡ್. ಲೆಟ್ಸ್ ಸೇ ಒಂದು ಫಂಕ್ಷನಲ್ಲಿ ನಿಮಗೆ ಎಕ್ಸೆಪ್ಷನ್ ಬರ್ತಿದೆ, ಆ ಫಂಕ್ಷನಲ್ಲೇ ಫಸ್ಟು ನಿಮ್ಮ ರನ್ ಟೈಮ್ ಸಿಸ್ಟಮ್ ಹುಡುಕುತ್ತೆ ಏನಾದರೂ ಎಕ್ಸೆಪ್ಷನ್ ಇದೇ ಫಂಕ್ಷನಲ್ಲಿ ಇದೆಯಾ, ಏನಾದರೂ ಹ್ಯಾಂಡ್ಲರ್ ಈ ಎಕ್ಸೆಪ್ಷನ್, ಈ 0 ಡಿವಿಷನ್ ಎರರ್ ಬಂದಿದ್ದಕ್ಕೆ ಇದೇ ಫಂಕ್ಷನಲ್ಲಿ ಹ್ಯಾಂಡ್ಲರ್ ಇದೆಯಾ ಅಂತ ಹುಡುಕುತ್ತೆ. ಸೊ ಅದೇ ಫಂಕ್ಷನಲ್ಲಿ ಇದ್ದರೆ ಎಕ್ಸಿಕ್ಯೂಟ್ ಮಾಡುತ್ತೆ ಹ್ಯಾಂಡ್ಲರ್ನ. ಎಕ್ಸಿಕ್ಯೂಟ್ ಮಾಡೋ ಪ್ರೋಸೆಸ್ನೇ ಕ್ಯಾಚಿಂಗ್ ಎನ್ ಎಕ್ಸೆಪ್ಷನ್ ಅಂತ ಕರಿತೀವಿ. ವೆನ್ ದ ಸೂಟಬಲ್ ಹ್ಯಾಂಡ್ಲರ್ ಇಸ್ ಫೌಂಡ್ ಇಟ್ ಇಸ್ ಎಕ್ಸಿಕ್ಯೂಟೆಡ್. ಅಗೇನ್ 1 ಮಾರ್ಕ್ ಕ್ವೆಶನ್ ಇದು. ಕ್ಯಾಚಿಂಗ್ ಎನ್ ಎಕ್ಸೆಪ್ಷನ್ ಅಂದರೆ ಏನು? ನಿಮಗೆ ಹ್ಯಾಂಡ್ಲರ್ ಸಿಕ್ಕಿದ ತಕ್ಷಣ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಎರರ್ನ ಹೋಗಿಸೋ ಪ್ರೋಸೆಸ್ನ ಕ್ಯಾಚಿಂಗ್ ಎನ್ ಎಕ್ಸೆಪ್ಷನ್ ಅಂತ ಕರಿತೀವಿ. ಸೊ ಕರೆಂಟ್ ಮೆಥಡಲ್ಲೇ ಇದ್ದರೆ ನೀವು ಎಕ್ಸೆಪ್ಷನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ, ಹ್ಯಾಂಡ್ಲರ್ನ ಎಕ್ಸೆಪ್ಷನ್ನ ಹೋಗಿಸ್ತೀರಾ. ಇನ್ ಕೇಸ್ ಕರೆಂಟ್ ಮೆಥಡಲ್ಲಿ ಇಲ್ಲ ಅಂದರೆ, ಇಫ್ ನಾಟ್ ಫೌಂಡ್ ಸರ್ಚಸ್ ದ ಬ್ಯಾಕ್ವರ್ಡ್ ಥ್ರೂ ದ ಕಾಲ್ ಸ್ಟ್ಯಾಕ್. ಅಂದರೆ ಇನ್ ಕೇಸ್ ಕರೆಂಟ್ ಫಂಕ್ಷನಲ್ಲಿ ಇಲ್ಲ ಅಂದರೆ ಪ್ರೀವಿಯಸ್ ಎಲ್ಲ ಫಂಕ್ಷನ್ನು ಹುಡುಕ್ತಾ ಹೋಗುತ್ತೆ. ಈ 0 ಡಿವಿಷನ್ ಎರರ್ಗೆ ಪ್ರೀವಿಯಸ್ಲಿ ಎಲ್ಲಿ ಹ್ಯಾಂಡ್ಲರ್ ಇದೆ ಅಂತ ಹುಡುಕ್ತಾ ಹೋಗುತ್ತೆ. ಸೊ ಎಲ್ಲ ಹುಡುಕಿ ಆದಮೇಲೆ ಹ್ಯಾಂಡ್ಲರ್ ಸಿಕ್ಕಿದ್ರೆ ಎಕ್ಸಿಕ್ಯೂಟ್ ಮಾಡ್ತೀವಿ, ಅದನ್ನೇ ಕ್ಯಾಚಿಂಗ್ ದ ಎಕ್ಸೆಪ್ಷನ್ ಅಂತ ಹೇಳೋದು. ಸೊ ಎಲ್ಲ ಪ್ರೋಸೆಸ್ಸು ಹುಡುಕಾದ್ಮೇಲೆ ಹ್ಯಾಂಡ್ಲರೇ ಸಿಕ್ಕಿಲ್ಲ, ಈ 0 ಡಿವಿಷನ್ ಎರರ್ಗೆ ಸೊಲ್ಯೂಷನೇ ಸಿಕ್ಕಿಲ್ಲ ಅಂದರೆ, ಸೊ ಆಮೇಲೆ ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ. ಇಫ್ ನೋ ಹ್ಯಾಂಡ್ಲರ್ ಇಸ್ ಫೌಂಡ್ ಇನ್ ದ ಎಂಟೈರ್ ಕಾಲ್ ಸ್ಟ್ಯಾಕ್, ಪ್ರೋಗ್ರಾಮ್ ಸ್ಟಾಪ್ಸ್.
ಸೊ ಇದು 5 ಸ್ಟೆಪ್ ಪ್ರಾಸೆಸ್ ಇಲ್ಲಿ ನಡೆಯುತ್ತೆ, ಪ್ರಾಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ. ಸೊ ಐ ಹೋಪ್ ಎಲ್ರಿಗೂ ಗೊತ್ತಾಯಿತು. ಒಂದು ಎರರ್ ಬಂದ ತಕ್ಷಣ, ಒಂದು ಎಕ್ಸೆಪ್ಷನ್ ಬಂದ ತಕ್ಷಣ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಇಂಟರ್ಪ್ರೆಟರ್. ಅಲ್ಲಿ ಪೊಸಿಷನ್ ಇರುತ್ತೆ, ಯಾವ ಎರರ್ ಟೈಪು ಮತ್ತು ಯಾವ ಫೈಲಲ್ಲಿ ಅಕರ್ ಆಯಿತು ಆ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್ ಅಂದರೆ ಎಕ್ಸೆಪ್ಷನ್ ಆಬ್ಜೆಕ್ಟ್ ಬಂದಿದ್ದನ್ನು ಸೊ ರನ್ ಟೈಮ್ ಸಿಸ್ಟಮ್ಗೆ ನೀವು ಕೊಡೋ ಪ್ರೊಸೆಸ್ನ ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ನಿಮ್ಮ ರನ್ ಟೈಮ್ ಸಿಸ್ಟಮ್ ಹ್ಯಾಂಡ್ಲರ್ನ ಹುಡುಕುತ್ತೆ, ಕರೆಂಟ್ ಮೆಥಡಲ್ಲೇ ಫಸ್ಟ್ ಹುಡುಕುತ್ತೆ. ಸಿಕ್ಕಿದ್ರೆ ಹ್ಯಾಂಡ್ಲರ್ ಎಕ್ಸಿಕ್ಯೂಟ್ ಮಾಡಿ ಎಕ್ಸೆಪ್ಷನ್ ಹೋಗಿಸ್ತೀವಿ. ಸೊ ಅದನ್ನು ಕ್ಯಾಚಿಂಗ್ ಆ್ಯಂಡ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಇನ್ ಕೇಸ್ ಕರೆಂಟ್ ಮೆಥಡಲ್ಲಿ ಇಲ್ಲ ಅಂದರೆ ಪ್ರೀವಿಯಸ್ ಎಲ್ಲ ಫಂಕ್ಷನ್ಸ್ನು ಹುಡುಕ್ತೀವಿ, ಕಾಲ್ ಸ್ಟ್ಯಾಕಲ್ಲಿ ಹುಡುಕ್ತಾ ಹೋಗ್ತೀವಿ. ಸೊ ಈ ಕಾಲ್ ಸ್ಟ್ಯಾಕಲ್ಲಿ ಹುಡುಕಿದ್ಮೇಲೂ ಸಿಕ್ಕಿಲ್ಲ ಅಂದರೆ ನಿಮ್ಮ ಪ್ರೋಗ್ರಾಮ್ ಟರ್ಮಿನೇಟ್ ಅಥವಾ ಎಂಡ್ ಆಗುತ್ತೆ. ಸೊ ಗೈಸ್, ಐ ಹೋಪ್ ಇದೆಲ್ಲರಿಗೂ ಅರ್ಥ ಆಗಿದೆ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಎಸ್, ಓಕೆ, ಈ ಪ್ರಾಸೆಸ್ ಕೂಡ 3 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ನೆಕ್ಸ್ಟು ಏನು ಕಾನ್ಸೆಪ್ಟ್ ಬರುತ್ತೆ ಸರ್? ನೆಕ್ಸ್ಟು ಕೋಡಿಂಗ್ ಎಕ್ಸಾಂಪಲ್ಸ್ ಬರುತ್ತೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ದು. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ದು ಸಿಂಟ್ಯಾಕ್ಸ್ ತಿಳ್ಕೊಂಬೋಣ. ಸಿಂಟ್ಯಾಕ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಥವಾ ರೂಲ್ಸ್, ಯಾವ ರೂಲ್ಸ್ ಫಾಲೋ ಮಾಡಬೇಕು ಕೋಡಿಂಗ್ ಮಾಡೋದಕ್ಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ. ಸೊ ಇಲ್ಲಿ ಡಿಫ್ರೆಂಟ್ ಬ್ಲಾಕ್ಸ್ ಇದೆ, ಇದು ಅರ್ಥ ಮಾಡ್ಕೊಬೇಕು. ಫಸ್ಟು ಟ್ರೈ ಬ್ಲಾಕ್ ಅಂತ ಇದೆ. ಏನು ಸರ್ ಇದು ಟ್ರೈ ಬ್ಲಾಕ್? ಇಲ್ಲೇನು ಬರೆಯೋದು ನೀವು? ಕೋಡ್ ದಟ್ ಮೇ ಕಾಸ್ ಎಕ್ಸೆಪ್ಷನ್. ಸೊ ಯಾವ ಕೋಡ್ ನೀವು ಬರೀತೀರಾ ಟ್ರೈ ಬ್ಲಾಕಲ್ಲಿ ಅಂದರೆ ಯಾವ ಕೋಡ್ ಎಕ್ಸೆಪ್ಷನ್ ರೇಸ್ ಮಾಡ್ಬೋದು, ಯಾವ ಕೋಡಿಂದ ಎಕ್ಸೆಪ್ಷನ್ ರೇಸ್ ಆಗುತ್ತೆ ಅಂತ ಕೋಡ್ನ ಈ ಟ್ರೈ ಬ್ಲಾಕಲ್ಲಿ ಇಂಡೆಂಟೇಷನ್ ಆದಮೇಲೆ ಬರೀತೀರಾ. ಸೊ ಟ್ರೈ ಬ್ಲಾಕಲ್ಲಿ ಯಾವ ಕೋಡ್ ಎಕ್ಸೆಪ್ಷನ್ ರೇಸ್ ಆಗುತ್ತೆ ಅದನ್ನು ಇಲ್ಲಿ ಬರೀತೀರಾ. ಸೊ ಎಕ್ಸೆಪ್ಷನ್ ರೇಸ್ ಆದಮೇಲೆ ಏನಾಗುತ್ತೆ? ಆಬ್ವಿಯಸ್ಲಿ ನಿಮ್ಮ ರನ್ ಟೈಮ್ ಸಿಸ್ಟಮ್ ಹ್ಯಾಂಡ್ಲರ್ನ ಹುಡುಕುತ್ತೆ, ಎಲ್ಲಪ್ಪ ಇದಕ್ಕೆ ಸೊಲ್ಯೂಷನ್ ಇದೆ ಅಂತ. ಎಲ್ಲಿರುತ್ತೆ ಸೊಲ್ಯೂಷನು? ಎಕ್ಸೆಪ್ಟ್ ಕ್ಲಾಸಲ್ಲಿ ನೀವು ಸೊಲ್ಯೂಷನ್ಸ್ನ ಬರೀಬೇಕು. ಎಕ್ಸೆಪ್ಟ್, ಇಲ್ಲಿ ನೇಮ್ ಬರೀತೀರಾ, ಮತ್ತೆ ಕೋಲನ್. ಇಲ್ಲಿ ನೇಮ್ ಬರೆಯೋದು ಆಪ್ಷನಲ್. ಇನ್ ಕೇಸ್ ನೇಮ್ ಗೊತ್ತಿಲ್ಲ ಅಂದರೆ ಎಕ್ಸೆಪ್ಟ್ ಅಂತಲೇ ಬಿಡ್ಬೋದು, ಬಟ್ ಆದಷ್ಟು ನೇಮ್ನ ಬರೀರಿ. ಇಲ್ಲಿ 0 ಡಿವಿಷನ್ ಎರರ್ ಬಂದರೆ ಆ 0 ಡಿವಿಷನ್ ಎರರ್ನ ಬರೀರಿ ಅಲ್ಲಿ. ಸೊ ಇಲ್ಲಿ ಹ್ಯಾಂಡ್ಲಿಂಗ್ ಆಫ್ ಎಕ್ಸೆಪ್ಷನ್, ಇಲ್ಲಿ ಬಂದಿರೋ ಎಕ್ಸೆಪ್ಷನ್ನ ಇಲ್ಲಿ ನಾವು ಹ್ಯಾಂಡಲ್ ಮಾಡಿ ಅದನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇನ್ನು 2 ಕ್ಲಾಸ್ ಇದೆ, ಎಲ್ಸ್ ಕ್ಲಾಸ್. ಎಲ್ಸ್ ಕ್ಲಾಸ್ ಅಂದರೆ ಏನು ಸರ್? ಈ ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಬಂದರೆ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತೆ. ಇನ್ ಕೇಸ್ ಇಲ್ಲಿ ಎಕ್ಸೆಪ್ಷನ್ನೇ ಬಂದಿಲ್ಲ ಅಂದರೆ ಎಲ್ಗೆ ಹೋಗುತ್ತೆ? ಕಂಟ್ರೋಲು ಎಲ್ಸ್ ಕ್ಲಾಸ್ಗೆ ಹೋಗುತ್ತೆ. ಎಕ್ಸಿಕ್ಯೂಟ್ ಓನ್ಲಿ ಇಫ್ ದರ್ ಇಸ್ ನೋ ಎಕ್ಸೆಪ್ಷನ್. ಎಲ್ಸ್ ಬ್ಲಾಕ್ ಯಾವಾಗ ರನ್ ಆಗುತ್ತೆ? ಇಲ್ಲಿ ಟ್ರೈ ಬ್ಲಾಕಲ್ಲಿ ಎಕ್ಸೆಪ್ಷನ್ ಬರದೇ ಇರುವಾಗ ಎಕ್ಸೆಪ್ಟ್ ಎಲ್ಸ್ ಬ್ಲಾಕ್ ರನ್ ಆಗುತ್ತೆ. ಇನ್ ಕೇಸ್ ಟ್ರೈ ಬ್ಲಾಕಲ್ಲಿ ಎಕ್ಸೆಪ್ಷನ್ ಬಂದರೆ ಎಕ್ಸೆಪ್ಟ್ ಕ್ಲಾಸಲ್ಲಿ ಹೋಗಿ ಹ್ಯಾಂಡಲ್ ಮಾಡ್ತೀವಿ. ಇನ್ ಕೇಸ್ ಟ್ರೈ ಬ್ಲಾಕಲ್ಲಿ ಎಕ್ಸೆಪ್ಷನ್ನೇ ಬಂದಿಲ್ಲಪ್ಪ, ಸೊ ಆವಾಗ ಎಲ್ಸ್ ಬ್ಲಾಕ್ಗೆ ಹೋಗಿ ರನ್ ಆಗುತ್ತೆ. ಲಾಸ್ಟ್ಲಿ ಫೈನಲಿ ಕ್ಲಾಸ್ ಅಂತಿದೆ. ಏನು ಸರ್ ಇದು ಫೈನಲಿ ಕ್ಲಾಸ್ ಅಂದರೆ ಕಂಪಲ್ಸರಿಯಾಗಿ ಯಾವ ಸ್ಟೇಟ್ಮೆಂಟ್ಸ್ ರನ್ ಆಗಬೇಕು, ಯಾವಾಗ ನೀವು ಕ್ಲೀನಪ್ ಮಾಡಬೇಕು ಆಪರೇಷನ್ಸ್ನ, ಆವಾಗ ಈ ಫೈನಲಿ ಕ್ಲಾಸ್ ಯೂಸ್ ಮಾಡ್ತೀವಿ. ಕೋಡ್ ದಟ್ ಆಲ್ವೇಸ್ ಎಕ್ಸಿಕ್ಯೂಟ್ಸ್. ಸೊ ಇದು ಕೂಡ ಒಂದು ಆಪ್ಷನಲ್ ಕ್ಲಾಸೇನೆ. ಸೊ ಇದು ಕಂಪಲ್ಸರಿಯಾಗಿ ಹಾಕಬೇಕಂತಿಲ್ಲ, ಬಟ್ ಟ್ರೈ ಕಂಪಲ್ಸರಿ, ಎಕ್ಸೆಪ್ಟ್ ಕೂಡ ಕಂಪಲ್ಸರಿಲಿ ಹಾಕಲೇಬೇಕು. ಅದಾದಮೇಲೆ ಎಲ್ಸ್ ಇದ್ದರೆ ನೀವು ಹಾಕ್ಬೋದು, ಇಲ್ಲ ಫೈನಲಿ ಇದ್ದರೆ ಕೂಡ ಹಾಕ್ಬೋದು ನಿಮ್ಮ ಕೋಡ್ಗೆ ಸಿಚುವೇಶನ್ ತಕ್ಕಂಗೆ. ಓಕೆ, ಸೊ ಫೈನಲಿ ಕ್ಲಾಸ್ ಅನ್ನೋದು ಯಾವಾಗಲೂ ರನ್ ಆಗುತ್ತೆ. ಎಲ್ಸ್ ಕ್ಲಾಸ್ ಅನ್ನೋದು ಎಕ್ಸೆಪ್ಷನ್ ಬಂದಿಲ್ಲ ಅಂದರೆ ಮಾತ್ರ ರನ್ ಆಗುತ್ತೆ. ಎಕ್ಸೆಪ್ಷನ್ ಬಂದರೆ ಇಲ್ಲಿ ಆಗ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗಿ ಆ ಎರರ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಸೊ ಗೈಸ್, ಇದು ಸಿಂಟ್ಯಾಕ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ಇದೇ ರೀತಿ ಸಿಂಟ್ಯಾಕ್ಸ್ ಗಮನಿಸಿದಂಗೆ ಕೋಡಿಂಗ್ ಎಕ್ಸಾಂಪಲ್ಸ್ ನೋಡ್ತಾ ಬರೋಣ. ಟ್ರೈ ಎಕ್ಸೆಪ್ಟ್ಗೆ, ಟ್ರೈ ಎಕ್ಸೆಪ್ಟ್ ಎಲ್ಸ್ಗೆ, ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿಗೆ. ಸೊ ಫಸ್ಟ್ ನಾವು ಏನು ಮಾಡೋಣಪ್ಪ ಅಂದರೆ ಎಕ್ಸಾಂಪಲ್ ಆಫ್ ಟ್ರೈ ಎಕ್ಸೆಪ್ಟ್ ಕ್ಲಾಸ್ ಅರ್ಥ ಮಾಡ್ಕೊಳ್ಳೋಣ. ಸೊ ಟ್ರೈ ಎಕ್ಸೆಪ್ಟ್ ಕ್ಲಾಸಲ್ಲಿ ಎಕ್ಸಾಮಲ್ಲಿ ಎಕ್ಸಾಂಪಲ್ಸ್ ಕೊಡಿ ಅಂದರೆ ಎನಿ ಎಕ್ಸಾಂಪಲ್ ಕೊಡ್ಬೋದು. ಇದೊಂದು ಸಿಂಪಲ್ ಎಕ್ಸಾಂಪಲ್. ಸೊ ಟ್ರೈ ಬ್ಲಾಕ್ ಇದೆ, ಇಲ್ಲಿ ಇಂಡೆಂಟೇಷನ್ ಫಾಲೋ ಮಾಡಿದ್ದೀವಿ, ನಮ್ ಅಂತ ಒಂದು ವೇರಿಯಬಲ್ ತೊಗೊಂಡಿದ್ದೀವಿ. ಇಟ್ ಈಸ್ ಈಕ್ವಲ್ ಟು 10/0. 10/0 ಮಾಡಿದಾಗ ಯಾವ ಎಕ್ಸೆಪ್ಷನ್ ಬರುತ್ತೆ? ಎಕ್ಸೆಪ್ಷನ್ ಬರುತ್ತಾ ಇಲ್ವಾ? ಬರುತ್ತಲ್ವಾ? ಯಾವುದೇ ನಂಬರ್ 0 ಡಿವೈಡ್ ಮಾಡಿದಾಗ 0 ಡಿವಿಷನ್ ಎರರ್ ಬರುತ್ತೆ. ಸೊ ಈ ಲೈನಲ್ಲಿ 0 ಡಿವಿಷನ್ ಎರರ್. ಸೊ ಇಲ್ಲಿ ವಿ ವಿಲ್ ಗೆಟ್ 0 ಡಿವಿಷನ್ ಎರರ್. ಸೊ ಅದನ್ನು ಬರೆದು ಬಿಡ್ತೀನಿ ಇಲ್ಲಿ. ಸೊ ಇಲ್ಲಿ 0 ಡಿವಿಷನ್ ಎರರ್ ಬರುತ್ತೆ. ಸೊ 0 ಡಿವಿಷನ್ ಎರರ್ ಬಂದರೆ ಏನಾಗುತ್ತೆ? ಸೊ 0 ಡಿವಿಷನ್ ಎರರ್ ಬಂದ ತಕ್ಷಣ ಯಾವುದೇ ನೆಕ್ಸ್ಟ್ ಸ್ಟೇಟ್ಮೆಂಟ್ ಈ ಟ್ರೈ ಬ್ಲಾಕಲ್ಲಿರೋದು ರನ್ ಆಗೋದಿಲ್ಲ. ಸೊ ಕಂಟ್ರೋಲ್ ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಈ ಲೈನ್ ರನ್ ಆಗದೆ ನೀವು ಎಲ್ಲಿ ಹ್ಯಾಂಡ್ಲರ್ ಇದೆ ನಿಮ್ಮ ರನ್ ಟೈಮ್ ಸಿಸ್ಟಮ್ ಹುಡುಕುತ್ತೆ ಇವಾಗ ಎಲ್ಲಪ್ಪ ಇದೆ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಅಂತ. ಇಲ್ಲಿಂದ ಇಲ್ಲಿ ಎಕ್ಸೆಪ್ಟ್ ಕ್ಲಾಸ್ ಬರ್ದಿರಾ. ಎಕ್ಸೆಪ್ಟ್ ಕ್ಲಾಸಲ್ಲಿ ಈ 0 ಡಿವಿಷನ್ ಎರರ್ ಹ್ಯಾಂಡಲ್ ಮಾಡಿದ್ದೀರಾ. ಎಕ್ಸೆಪ್ಟ್ 0 ಡಿವಿಷನ್ ಎರರ್ ಅಂತ ಮೆನ್ಷನ್ ಮಾಡಿ ಈ ಎರರ್ನ ಹ್ಯಾಂಡಲ್ ಮಾಡಿದ್ದೀರಾ. ಕೆನಾಟ್ ಡಿವೈಡ್ ಬೈ 0. ಸೊ ಈ ಲೈನ್ ಬಂದಾಗ ನಮಗೆ 0 ಡಿವಿಷನ್ ಎರರ್ ಬಂದು ಆ 0 ಡಿವಿಷನ್ ಎರರ್ ಔಟ್ಪುಟಲ್ಲಿ ಬರಬಾರ್ದು ಅಂತ ಅದನ್ನು ಹ್ಯಾಂಡಲ್ ಮಾಡಿದ್ದೀವಿ ಅಥವಾ ಅದನ್ನು ಸಾಲ್ವ್ ಮಾಡಿದ್ದೀವಿ ಒಂದು ಮೆಸೇಜ್ ಕೊಡೋ ಮುಖಾಂತರ. ಸೊ ಔಟ್ಪುಟಲ್ಲಿ ಏನು ಬರುತ್ತೆ?
ಕೆನಾಟ್ ಡಿವೈಡ್ ಬೈ 0. ಸೊ ಇದನ್ನ ನಾವು ಮಾಡೋಕ್ಕೆ ಆಗಲ್ಲ ಅಂತ ಯೂಸರ್ಗೆ ಮೆಸೇಜ್ ಕಳಿಸ್ತಾ ಇದ್ದೀವಿ. ಸೊ ಆ ಎರರ್ 0 ಡಿವಿಷನ್ ಎರರ್ ಅನ್ನೋದು ಬರೋದಿಲ್ಲ. ಸೊ ಇಲ್ಲಿ ನಾವು ಎರರ್ನ ಹ್ಯಾಂಡಲ್ ಮಾಡಿದ್ವಿ. ಸೊ ಇದು ಒಂದು ಸ್ಮಾಲ್ ಎಕ್ಸಾಂಪಲ್ ಆಗಿತ್ತು ಟ್ರೈ ಮತ್ತು ಎಕ್ಸೆಪ್ಟ್ಗೆ. ನೆಕ್ಸ್ಟ್ ಏನು ಸರ್ ಮಾಡ್ತೀವಿ, ಈ ಟ್ರೈ ಬ್ಲಾಕಲ್ಲಿ ಮಲ್ಟಿಪಲ್ ಎಕ್ಸೆಪ್ಷನ್ ಬರೋ ಪಾಸಿಬಿಲಿಟಿ ಇದೆ. ಎಕ್ಸಾಂಪಲ್ ಇಲ್ಲಿ 0 ಡಿವಿಷನ್ ಎರರ್ ಬಂತು, ಇದೇ ಪ್ಲೇಸಲ್ಲಿ ನೇಮ್ ಎರರ್ ಕೂಡ ಬರ್ಬೋದು, ಇದೇ ಪ್ಲೇಸಲ್ಲಿ ಟೈಪ್ ಎರರ್ ಕೂಡ ಬರ್ಬೋದು. ಆವಾಗ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ ನಾವು ಹ್ಯಾಂಡಲ್ ಮಾಡಬೇಕು. ಅದೆಂಗೆ ಮಾಡೋದು ಅಂತ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ತಿಳ್ಕೊಂಬೋಣ. ಸೊ ಟ್ರೈ ವಿತ್ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್. ಸೊ ಹೆಂಗೆ ಸರ್ ಈ ಟ್ರೈ ಜೊತೆ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ ಹೆಂಗೆ ಬರುತ್ತೆ ಅಂದರೆ ಸಿಂಟ್ಯಾಕ್ಸ್ ತಿಳ್ಕೊಂಬಿಡಿ. ಸೇಮ್ ವೇ ಟ್ರೈ ಕ್ಲಾಸಲ್ಲಿ ಸ್ಟೇಟ್ಮೆಂಟ್ಸ್ ಬರುತ್ತೆ. ಯಾವ ಸ್ಟೇಟ್ಮೆಂಟ್ಸ್ ಮಲ್ಟಿಪಲ್ ಎಕ್ಸೆಪ್ಷನ್ ಕೊಡೋ ಪಾಸಿಬಿಲಿಟಿ ಇದೆ ಆ ಸ್ಟೇಟ್ಮೆಂಟ್ಸ್ ಬರುತ್ತೆ. ಆ ಸ್ಟೇಟ್ಮೆಂಟ್ಸ್ನ ಬರೀತೀರಾ. ಅದನ್ನು ಹ್ಯಾಂಡಲ್ ಮಾಡೋಕ್ಕೆ, ಇಲ್ಲಿ ಮಲ್ಟಿಪಲ್ ಎಕ್ಸೆಪ್ಷನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ ಬರೀತೀರಾ. ಎಕ್ಸೆಪ್ಟ್ ಇದು ಫಸ್ಟು, ಇಲ್ಲಿ 0 ಡಿವಿಷನ್ ಎರರ್ ಇರ್ಬೋದು, ಇಲ್ಲಿ ವ್ಯಾಲ್ಯೂ ಎರರ್ ಬರ್ಬೋದು. ಸೊ ಎರಡೂ ಹ್ಯಾಂಡಲ್ ಮಾಡ್ತೀರಾ. ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ, ಯೂಸರ್ ಏನು ಕೊಡ್ತಾರೆ ವ್ಯಾಲ್ಯೂ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ಲೆಟ್ಸ್ ಸೇ ಎರಡು ಬರೋ ಪಾಸಿಬಿಲಿಟಿ ಇದೆ, 2 ಎಕ್ಸೆಪ್ಷನು ಬರೋ ಪಾಸಿಬಿಲಿಟಿ ಇದೆ ಅಂದರೆ ಎರಡೂ ಹ್ಯಾಂಡಲ್ ಮಾಡ್ತೀರಾ. ಲಾಸ್ಟಲ್ಲಿ ಇನ್ನೊಂದು ಎಕ್ಸೆಪ್ಟ್ ಕ್ಲಾಸ್ ಇದೆ. ಇನ್ ಕೇಸ್ ಇವೆರಡೂ ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಲಾಸ್ಟ್ ಎಕ್ಸೆಪ್ಟ್ ಕ್ಲಾಸ್ ರನ್ ಆಗುತ್ತೆ. ಅದು ಡಿಫಾಲ್ಟ್ ಹ್ಯಾಂಡ್ಲರ್ ಅಂತ ಹೇಳ್ತೀವಿ ಆ್ಯಂಡ್ ಆಪ್ಷನಲ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ನಮ್ಗೇನು ಅರ್ಥ ಆಗಬೇಕು ಅಂದರೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಪೈಥಾನ್ ಚೆಕ್ಸ್ ದ ಎಕ್ಸೆಪ್ಟ್ ಬ್ಲಾಕ್ಸ್ ಇನ್ ಆರ್ಡರ್. ಸೊ ಮಲ್ಟಿಪಲ್ ಎಕ್ಸೆಪ್ಟ್ ಬ್ಲಾಕ್ಸ್ ಇರೋದ್ರಿಂದ ಪೈಥಾನ್ ಒನ್ ಆಫ್ಟರ್ ದಿ ಅದರ್ ಚೆಕ್ ಮಾಡುತ್ತೆ. ಇಲ್ಲಿ ವ್ಯಾಲ್ಯೂ ಎರರ್ ಬಂದರೆ ವ್ಯಾಲ್ಯೂ ಎರರ್ ಎಲ್ಲಿದೆ ಅಂತ ಹುಡುಕುತ್ತೆ. ಅಗೇನ್ ನಿಮಗೆ ಟೈಪ್ ಎರರ್ ಕೂಡ ಬಂದರೆ ಎಲ್ಲಿದೆ ಟೈಪ್ ಎರರ್ ಅಂತ ಹುಡುಕುತ್ತೆ. ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಬರೋ ಪಾಸಿಬಿಲಿಟೀಸ್ ಇರೋವಾಗ ನಾನು ಇನ್ಪುಟ್ ಏನು ಕೊಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯಾಲ್ಯೂ ಎರರ್ ಬರುತ್ತಾ, ಟೈಪ್ ಎರರ್ ಬರುತ್ತಾ, ನೇಮ್ ಎರರ್ ಬರುತ್ತಾ, ಯಾವುದನ್ನು ಹ್ಯಾಂಡಲ್ ಮಾಡಬೇಕು ಅಂತ ನಾನು ಇನ್ಪುಟ್ ಕೊಡೋವಾಗ ಗೊತ್ತಾಗುತ್ತೆ. ಸೊ ಎಕ್ಸಾಂಪಲ್ ಹೇಳ್ತೀನಿ ಅದರದ್ದು. ಸೊ ದ ಫಸ್ಟ್ ಮ್ಯಾಚಿಂಗ್ ಎಕ್ಸೆಪ್ಟ್ ಬ್ಲಾಕ್ ಹ್ಯಾಂಡಲ್ಸ್ ದ ಎಕ್ಸೆಪ್ಷನ್. ಸೊ ಯಾವಾಗಲೂ ಯಾವ ಎಕ್ಸೆಪ್ಟ್ ಬ್ಲಾಕ್ ರನ್ ಆಗುತ್ತೆ ಅಂದರೆ, ಸೊ ಇಲ್ಲಿ ಯಾವ ಎಕ್ಸೆಪ್ಷನ್ ರೇಸ್ ಆಗಿತ್ತು ಅದರ ಮೇಲೆ ಯಾವ ಎಕ್ಸೆಪ್ಟ್ ಬ್ಲಾಕ್ಸ್ ನೀವು ಬರ್ದಿದ್ದೀರಾ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಓಕೆ, ಇಫ್ ನೋ ಮ್ಯಾಚ್ ಇಸ್ ಫೌಂಡ್ ಜನರಿಕ್ ಎಕ್ಸೆಪ್ಟ್ ಬ್ಲಾಕ್ ಹ್ಯಾಂಡಲ್ಸ್ ಇಟ್. ಇನ್ ಕೇಸ್ ಮ್ಯಾಚಿಂಗ್ ಎಕ್ಸೆಪ್ಟ್ ಬ್ಲಾಕ್ ಇಲ್ಲ ಅಂದರೆ, ಇನ್ ಕೇಸ್ ಇಲ್ಲೆಲ್ಲೂ ಎಕ್ಸೆಪ್ಟ್ ಕ್ಲಾಸಸ್ ನೀವು ಮ್ಯಾಚಿಂಗ್ ಇಲ್ಲ ಅಂದರೆ ಈ ಲಾಸ್ಟ್ ಒನ್ ರನ್ ಆಗುತ್ತೆ. ಓಕೆ, ಸೊ ಇಂಪ್ರೂವ್ಸ್ ದ ಕೋಡ್ ರೀಡಬಿಲಿಟಿ ಆ್ಯಂಡ್ ಎರರ್ ಹ್ಯಾಂಡ್ಲಿಂಗ್. ಸೊ ಇದನ್ನು ಮಾಡೋದ್ರಿಂದ ನಾವು ಏನೇನು ಪಾಸಿಬಲ್ ಎರರ್ಸ್ ಬರುತ್ತೆ ಅದನ್ನೆಲ್ಲ ಇಲ್ಲಿ ಹ್ಯಾಂಡಲ್ ಮಾಡಿಬಿಡ್ತೀವಿ. ಸೊ ಇದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ತಿಳ್ಕೊಂಬೋಣ. ಓಕೆ, ಸೊ ಕ್ವಿಕ್ ಆಗಿ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಇದೆ. ಟ್ರೈ ವಿತ್ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್. ಸೊ ಟ್ರೈ ಬ್ಲಾಕಲ್ಲಿ ನಾವು ವ್ಯಾಲ್ಯೂ ಅಂತ ಒಂದು ವೇರಿಯಬಲ್, ಅದರ ವ್ಯಾಲ್ಯೂ ಇನ್ಪುಟ್ ಫಂಕ್ಷನ್ ಮುಖಾಂತರ ಯೂಸರಿಂದ ಫೆಚ್ ಮಾಡ್ತಾ ಇದ್ದೀವಿ. ಎಂಟರ್ ಅ ನಂಬರ್ ಅಂತ ಯೂಸರ್ನ ಕೇಳ್ತಾ ಇದ್ದೀರಾ. ಸೊ ಲೆಟ್ಸೇ ಆ ನಂಬರ್ ಏನಾದರೂ ಇರ್ಬೋದು. ಲೆಟ್ಸೇ ಆ ನಂಬರ್ ನಾನು 0 ಅಂತಲೇ ಕೊಟ್ಟೆ. ಸೊ ಅದನ್ನು ಇಂಟೀಜರ್ಗೆ ಕನ್ವರ್ಟ್ ಮಾಡ್ತೀವಿ, ಯಾಕಂದರೆ ಇನ್ಪುಟ್ ಫಂಕ್ಷನ್ ಸ್ಟ್ರಿಂಗಲ್ಲಿ ಇರುತ್ತೆ. ಇದನ್ನು ಇಂಟ್ಗೆ ಕನ್ವರ್ಟ್ ಮಾಡಿದಾಗ ಸ್ಟ್ರಿಂಗ್ ಹೊಟ್ಟೋಗುತ್ತೆ. ಸೊ ಈಗ ರಿಸಲ್ಟ್ ಇಸ್ ಈಕ್ವಲ್ ಟು 10/a. 10/a ಅಂದರೆ ಲೆಟ್ಸೇ ನಾನು ಇನ್ಪುಟಲ್ಲಿ ಕೀಬೋರ್ಡ್ ಮುಖಾಂತರ ಎಂಟರ್ ಮಾಡುವಾಗ 0 ಕೊಟ್ಟೆ. ಸೊ 10/0 ಬಂತು. 10/0 ಅಂದರೆ ಏನಾಗುತ್ತೆ? ಸೊ ಈ ಲೈನಿಂದ 0 ಡಿವಿಷನ್ ಎರರ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಈಗ ನನ್ನ ಹ್ಯಾಂಡ್ಲರ್ ಎಕ್ಸಿಕ್ಯೂಟ್ ಆಗಬೇಕು. ಇಲ್ಲಿಂದ ಕಂಟ್ರೋಲ್ ಎಲ್ಲಿಗೆ ಹೋಗುತ್ತೆ? ಸೊ ಈ 0 ಡಿವಿಷನ್ ಎರರ್ಗೆ ಹೋಗಿ, ಸೊ ನಾವು ಎರರ್ನ ಹ್ಯಾಂಡಲ್ ಮಾಡಿದ್ದೀವಿ. ಕೆನಾಟ್ ಡಿವೈಡ್ ಬೈ 0. ಇದು ಒನ್ ಆಫ್ ದ ಕೇಸಸ್. ನಾನು ವ್ಯಾಲ್ಯೂ 0 ಕೊಟ್ಟರೆ ಏನಾಗುತ್ತೆ? ಈ 0 ಡಿವಿಷನ್ ಎರರ್ ಇಲ್ಲಿ ಹ್ಯಾಂಡಲ್ ಮಾಡಿದ್ದೀವಿ. ಅದೇ ರೀತಿ ಇನ್ನು ಬೇರೆ ಪಾಸಿಬಿಲಿಟೀಸ್ ಇದೆ. ಲೆಟ್ಸೇ ಇಲ್ಲಿ ವ್ಯಾಲ್ಯೂ ನಾನೇನಾದರೂ ಕರೆಕ್ಟ್ ನಂಬರೇ ಕೊಟ್ಟರೆ, 5 ಅಥವಾ 10 ಏನಾದರೂ ಕೊಟ್ಟರೆ, ಸೊ ಆ 5 ಸ್ಟ್ರಿಂಗಲ್ಲಿ ಇರುತ್ತೆ ಇನ್ಪುಟ್ ಫಂಕ್ಷನ್. ಮತ್ತೆ ಅದನ್ನು ಇಂಟಿಗೆ ಕನ್ವರ್ಟ್ ಮಾಡಿದಾಗ ಡಬಲ್ ಕೋಟ್ಸ್ ಕ್ಯಾನ್ಸಲ್ ಔಟ್ ಆಗಿ 10/5 ನಮಗೆ ಕರೆಕ್ಟಾಗಿ 2 ಕೊಡುತ್ತೆ ಉತ್ತರ. ಸೊ ಅಲ್ಲಿ ಎಕ್ಸೆಪ್ಷನ್ ರೇಸ್ ಆಗೋದಿಲ್ಲ, ರಿಸಲ್ಟ್ ಕರೆಕ್ಟಾಗಿ ಪ್ರಿಂಟ್ ಆಗುತ್ತೆ, ವಿಚ್ ಇಸ್ 2.0. ಇಲ್ಲಿ ಎಕ್ಸೆಪ್ಷನ್ ಬಂದಿಲ್ಲ, ನಾನು 5 ಕೊಟ್ಟಾಗ ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ, ಎಕ್ಸೆಪ್ಷನ್ ಬರೋದಿಲ್ಲ. ಸೊ ಅಲ್ಲಿ 2.0 ಎಕ್ಸೆಪ್ಟ್ ಕ್ಲಾಸಸ್ ಓಡೋದಿಲ್ಲ, ಯಾಕಂದರೆ ಏನು ಎಕ್ಸೆಪ್ಷನ್ ರೇಸ್ ಆಗಿಲ್ಲ ಅಲ್ಲಿ, ಅದಕ್ಕೋಸ್ಕರ. ಸೊ ಏನಾದರೂ 2 ಅಂತ ಏನಾದರೂ ನಂಬರ್ ಕೊಟ್ಟರೆ ಕರೆಕ್ಟಾಗಿ 5.0 ಅಂತ ಆನ್ಸರ್ ಕೊಡುತ್ತೆ. ನೋ ಎಕ್ಸೆಪ್ಷನ್, ಇಲ್ಲಿ ಎಕ್ಸೆಪ್ಷನ್ ರೇಸ್ ಆಗೋದಿಲ್ಲ, ನೋ ಎಕ್ಸೆಪ್ಷನ್. ಓಕೆನಾ? ಸೊ ಆಯಿತು. ಇನ್ನೇನು ಪಾಸಿಬಿಲಿಟಿ ಇದೆ ಸರ್? ಇಲ್ಲೇನಾದರೂ ಸ್ಟ್ರಿಂಗ್ ಕೊಟ್ಟರೆ ಏನಾಗುತ್ತೆ? ಸೊ ಇನ್ನೊಂದು ಪಾಸಿಬಿಲಿಟಿ, ಇಲ್ಲೇನಾದರೂ ಸ್ಟ್ರಿಂಗ್ ಏನಾದರೂ ಕೊಟ್ಟರೆ, ಎಂಟರ್ ಅ ನಂಬರ್ ಅಂತಿದೆ. ಲೆಟ್ಸೇ ನಾನೇನಾದರೂ XYZ ಅಂತ ಕೊಟ್ಬಿಟ್ರೆ ಸೊ ಏನಾಗುತ್ತೆ? ಸೊ ವ್ಯಾಲ್ಯೂ ಎರರ್ ಆಗುತ್ತಲ್ವಾ? ಸೊ ಕರೆಕ್ಟ್ ಡೇಟಾ ಟೈಪ್ ಇಂಟ್ ಕರೆಕ್ಟ್ ಆಗಿದೆ, ಬಟ್ ನೀವು ವ್ಯಾಲ್ಯೂ ಕೊಡ್ತಿರೋದು ತಪ್ಪಿದೆ. ಸೊ XYZ ಇಂಟೀಜರ್ಗೆ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಆವಾಗ ವ್ಯಾಲ್ಯೂ ಎರರ್ ಬರುತ್ತೆ, ನೀವು ಅದನ್ನು ಹ್ಯಾಂಡಲ್ ಮಾಡಬೇಕು. ಎಲ್ಲಿ ಸರ್ ಹ್ಯಾಂಡಲ್ ಮಾಡಿದ್ದೀವಿ? ಇಲ್ಲಿಂದ ಇಲ್ಲಿ ಹ್ಯಾಂಡಲ್ ಮಾಡಿದ್ದೀವಿ ವ್ಯಾಲ್ಯೂ ಎರರ್ನ.
ಪ್ಲೀಸ್ ಎಂಟರ್ ನಂಬರ್ಸ್ ಓನ್ಲಿ ಅಂತ ಮೆಸೇಜ್ ಕೊಡ್ತಾ ಇದ್ದೀವಿ ಯೂಸರ್ಗೆ. ಸೊ ಇನ್ ಕೇಸ್ ಔಟ್ಪುಟ್ಟಲ್ಲಿ ABC ಅಥವಾ XYZ ಏನಾದರೂ ಸ್ಟ್ರಿಂಗ್ ಕೊಟ್ಟರೆ ಸೊ ವ್ಯಾಲ್ಯೂ ಎರರ್ ಬರುತ್ತೆ. ವ್ಯಾಲ್ಯೂ ಎರರಲ್ಲಿ ಹ್ಯಾಂಡಲ್ ಮಾಡಿದ್ದೀವಿ ಪ್ಲೀಸ್ ಎಂಟರ್ ಇಂಟೀಜರ್ಸ್ ಓನ್ಲಿ ಅಥವಾ ನಂಬರ್ಸ್ ಓನ್ಲಿ ಅಂತ. ಓಕೆ, ಸೊ ಗೈಸ್ ಇಲ್ಲಿ ಏನು ಅರ್ಥ ಮಾಡ್ಕೊಬೇಕಂದ್ರೆ ಸೊ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ ಬರೋ ರೀತಿ ನೀವು ಕೋಡ್ನ ಬರೀಬೇಕು. ವ್ಯಾಲ್ಯೂ ಎರರ್ ಬರ್ತಿದೆ ಇಲ್ಲಿ ಆ್ಯಂಡ್ ಇಲ್ಲಿ 0 ಡಿವಿಷನ್ ಎರರ್ ಬರೋ ಪಾಸಿಬಿಲಿಟೀಸ್ ಕೂಡ ಇದೆ. ಸೊ ಈ 3 ಲೈನಿಂದ 0 ಡಿವಿಷನ್ ಎರರ್ ಬರ್ಬೋದು. ನಾನು ಇನ್ಪುಟ್ 0 ಕೊಟ್ಟಾಗ 0 ಡಿವಿಷನ್ ಎರರ್ ಬರ್ಬೋದು. ನಾನೇನಾದ್ರು ಸ್ಟ್ರಿಂಗ್ ಕೊಟ್ಟಾಗ ಇಲ್ಲಿ ವ್ಯಾಲ್ಯೂ ಎರರ್ ಬರ್ಬೋದು. ಸೊ ಎರಡೂ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಸೊ ಇದೇ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್. ಸೊ ಇನ್ ಕೇಸ್ ಎರಡೂ ರನ್ ಆಗಿಲ್ಲ ಅಂದರೆ ಸಮ್ ಕೇಸಸ್ ಈ ಜೆನ್ರಿಕ್ ಎಕ್ಸೆಪ್ಟ್ ಬ್ಲಾಕ್ ರನ್ ಆಗುತ್ತೆ. ಸೊ ಅದು ಯಾವಾಗ ರನ್ ಆಗುತ್ತೆ ಈ ಜೆನ್ರಿಕ್ ಎಕ್ಸೆಪ್ಟ್ ಬ್ಲಾಕ್, ಈ ಎಕ್ಸೆಪ್ಟ್ ಬ್ಲಾಕ್ ಯಾವಾಗ ರನ್ ಆಗುತ್ತೆ ಅಂತ ಈ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ. ಯೂಸಿಂಗ್ ಎಕ್ಸೆಪ್ಟ್ ವಿತೌಟ್ ಎಕ್ಸೆಪ್ಷನ್ ನೇಮ್. ಸೊ ಐ ಹೋಪ್ ಈ ಎಕ್ಸಾಂಪಲ್ ಅರ್ಥ ಇದೆ. ಏನೋ ಡೌಟ್ಸ್ ಇರೋ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯೂಸಿಂಗ್ ಎಕ್ಸೆಪ್ಟ್ ವಿತೌಟ್ ಸ್ಪೆಸಿಫೈಯಿಂಗ್ ಆ್ಯನ್ ಎಕ್ಸೆಪ್ಷನ್. ಸೊ ಏನು ಸರ್ ಇದು ಅಂದರೆ ಇನ್ ಕೇಸ್ ಎಕ್ಸೆಪ್ಟ್ ಬ್ಲಾಕಲ್ಲಿ ನೀವು ನೇಮ್ ಕೊಡದೇ ಇದ್ರೆ, ಎಕ್ಸೆಪ್ಷನ್ ನೇಮ್ ಕೊಡದೇ ಇದ್ರೆ ಹೆಂಗೆ ರನ್ ಆಗುತ್ತೆ ಅದು ಒಂದು ಸ್ಮಾಲ್ ಎಕ್ಸಾಂಪಲ್ ಇದೆ ಇಲ್ಲಿ. ಸೊ ಟ್ರೈ ಕ್ಲಾಸಲ್ಲಿ ಅಬ್ಸರ್ವ್ ಮಾಡಿ ಎಕ್ಸೆಪ್ಷನ್ ಬರ್ತಿದೆಯಾ ಇಲ್ವಾ ಚೆಕ್ ಮಾಡೋಣ. A ವ್ಯಾಲ್ಯೂ 100 ಇದೆ, B ವ್ಯಾಲ್ಯೂ ಯೂಸರ್ನ ಕೇಳ್ತಾ ಇದ್ದೀವಿ. B ವ್ಯಾಲ್ಯೂ ಏನು ಮಾಡ್ತಾ ಇದ್ದೀವಿ ಯೂಸರ್ನೇ ಕೇಳ್ತಾ ಇದ್ದೀವಿ. B ವ್ಯಾಲ್ಯೂ ಯೂಸರ್ ಏನಾದರೂ ಕೊಡ್ಬೋದು. ಇನ್ ಕೇಸ್ ನಾನೇ ಕೀಬೋರ್ಡಿಂದ B ವ್ಯಾಲ್ಯೂ 0 ಕೊಟ್ಟರೆ ಸೊ ಇಲ್ಲಿ 100/0 ಆಗುತ್ತೆ. C ವ್ಯಾಲ್ಯೂ 100/0 ಆದಾಗ 0 ಡಿವಿಷನ್ ಎರರ್ ಬರುತ್ತೆ. ಸೊ 0 ಡಿವಿಷನ್ ಎರರ್ ಎಲ್ಲಿದೆ ಅಂತ ನಿಮ್ಮ ಕಂಟ್ರೋಲ್ ಹುಡುಕುತ್ತೆ. ಸೊ ಇಲ್ಲಿ ವ್ಯಾಲ್ಯೂ ಎರರ್ ಇದೆ, 0 ಡಿವಿಷನ್ ಎರರ್ ಇಲ್ಲ. ಸೊ ಇನ್ಯಾವುದು ಎಕ್ಸೆಪ್ಟ್ ಕ್ಲಾಸಸ್ ನೀವು ಬರ್ದಿಲ್ಲ. ಸೊ ಏನು ಎಕ್ಸಿಕ್ಯೂಟ್ ಆಗುತ್ತೆ ಲಾಸ್ಟಲ್ಲಿ ಬರ್ದಿರೋ ಎಕ್ಸೆಪ್ಟ್ ಕ್ಲಾಸ್ ನೇಮ್ ಸ್ಪೆಸಿಫೈ ಮಾಡಿಲ್ಲ. ಅದೇನೇ ಈ ಟಾಪಿಕ್ ಯೂಸಿಂಗ್ ಎಕ್ಸೆಪ್ಟ್ ಕ್ಲಾಸ್ ವಿತೌಟ್ ಸ್ಪೆಸಿಫೈಯಿಂಗ್ ಆ್ಯನ್ ಎಕ್ಸೆಪ್ಷನ್. ಇಲ್ಲಿ ಆ್ಯಕ್ಚುಲಿ ನೀವು 0 ಡಿವಿಷನ್ ಎರರ್ ಅಂತ ಬರೆದಿದ್ರೆ ಕರೆಕ್ಟಾಗಿ ಆಗ್ತಿತ್ತು. ಬಟ್ ನೇಮ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಲಾಸ್ಟ್ ಎಕ್ಸೆಪ್ಟ್ ಕ್ಲಾಸ್ ರನ್ ಆಗಿ ಎಕ್ಸೆಪ್ಷನ್ ಅಕರ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ. ನೀವು B ವ್ಯಾಲ್ಯೂ 0 ಕೊಟ್ಟಾಗ ಎಕ್ಸೆಪ್ಷನ್ ಹ್ಯಾಂಡಲ್ ಆಗಿದೆ. ಆ ಕೊನೆ ಎಕ್ಸೆಪ್ಟ್ ಕ್ಲಾಸ್ ಇಲ್ಲಿ ರನ್ ಆಗಿದೆ. ಸೊ ಇದು ಯಾವಾಗ ರನ್ ಆಗುತ್ತಪ್ಪ ಅಂದರೆ ಇಫ್ ಆನ್ ಎಕ್ಸೆಪ್ಷನ್ ಇಸ್ ರೇಸ್ಡ್ ಫಾರ್ ವಿಚ್ ನೋ ಹ್ಯಾಂಡ್ಲರ್ ಇಸ್ ಕ್ರಿಯೇಟೆಡ್ ಬೈ ದ ಪ್ರೋಗ್ರಾಮರ್ ದೆನ್ ಸಚ್ ಅನ್ ಎಕ್ಸೆಪ್ಷನ್ ಇಸ್ ಹ್ಯಾಂಡಲ್ಡ್ ಬೈ ಆಡಿಂಗ್ ಅನ್ ಎಕ್ಸೆಪ್ಟ್ ಕ್ಲಾಸ್ ವಿತೌಟ್ ಸ್ಪೆಸಿಫೈಯಿಂಗ್ ಆನ್ ಎಕ್ಸೆಪ್ಷನ್. ಸೊ ಎಕ್ಸೆಪ್ಷನ್ ರೇಸ್ ಆಗ್ತಿದೆ ಇಲ್ಲಿ, ಬಟ್ ಆ ಹ್ಯಾಂಡ್ಲರ್ನ ನಾವು ಬರ್ದಿಲ್ಲ. ಇಲ್ಲಿ 0 ಡಿವಿಷನ್ ಎರರ್ ರೇಸ್ ಆಗ್ತಿದೆ ಬಟ್ ಹ್ಯಾಂಡ್ಲರ್ ಬರ್ದಿಲ್ಲ. ಹ್ಯಾಂಡ್ಲರ್ ಬರ್ದಿಲ್ಲ ಅಂದರೆ ಏನಾಗುತ್ತೆ ಆವಾಗ ಯಾವ ಎಕ್ಸೆಪ್ಟ್ ಕ್ಲಾಸಲ್ಲಿ ಎಕ್ಸೆಪ್ಷನ್ ನೇಮೇ ಇಲ್ಲ ಆ ಎಕ್ಸೆಪ್ಟ್ ಕ್ಲಾಸ್ ರನ್ ಆಗಿ ಔಟ್ಪುಟ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ಗೈಸ್ ಇದು ಒಂದು ಸ್ಮಾಲ್ ಕೋಡಿಂಗ್ ಎಕ್ಸಾಂಪಲ್. ಸೊ ಈ ಕೋಡಿಂಗ್ ಎಕ್ಸಾಂಪಲ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಮೆಮರಿಯಲ್ಲಿ ಚೆನ್ನಾಗಿ ಉಳಿಯುತ್ತೆ. ಐ ಹೋಪ್ ಎಲ್ರಿಗೂ ಕೋಡಿಂಗ್ ಎಕ್ಸಾಂಪಲ್ಸ್ ಅರ್ಥ ಆಗ್ತಿದೆ. ನೆಕ್ಸ್ಟ್ ಯಾವ ಟಾಪಿಕ್ ಸರ್? ಟ್ರೈ ಎಕ್ಸೆಪ್ಟ್ ಎಲ್ಸ್ ಬ್ಲಾಕ್ಗೆ ಒಂದು ಸ್ಮಾಲ್ ಕೋಡಿಂಗ್ ಎಕ್ಸಾಂಪಲ್, ಅದ್ರ ಬಗ್ಗೆ ಕೂಡ ತಿಳ್ಕೊಂಬೋಣ. ಸೊ ಟ್ರೈ ಎಕ್ಸೆಪ್ಟ್ ಎಲ್ಸ್ ಬ್ಲಾಕ್ ಏನಿದು? ಟ್ರೈ ಎಕ್ಸೆಪ್ಟ್ ಎಲ್ಸ್ ನಾನು ಹೇಳಿದೆ ಸಿಂಟ್ಯಾಕ್ಸಲ್ಲಿ ಎಲ್ಸ್ ಯಾವಾಗ ರನ್ ಆಗುತ್ತೆ ಸೊ ದ ಎಲ್ಸ್ ಬ್ಲಾಕ್ ಇಸ್ ಎಕ್ಸಿಕ್ಯೂಟೆಡ್ ಓನ್ಲಿ ಇಫ್ ನೋ ಎಕ್ಸೆಪ್ಷನ್ ಅಕರ್ಸ್ ಇನ್ ದ ಟ್ರೈ ಬ್ಲಾಕ್. ಸೊ ಎಲ್ಸ್ ಬ್ಲಾಕ್ ಯಾವಾಗ ರನ್ ಆಗುತ್ತಪ್ಪ ಅಂದರೆ ಟ್ರೈ ಬ್ಲಾಕಲ್ಲಿ ಎಕ್ಸೆಪ್ಷನ್ ಬರಲಿಲ್ಲ ಅಂದರೆ ಎಲ್ಸ್ ಬ್ಲಾಕ್ ರನ್ ಆಗುತ್ತೆ. ಎಕ್ಸೆಪ್ಷನ್ ಬಂದರೆ ಎಕ್ಸೆಪ್ಟ್ ಬ್ಲಾಕ್ ರನ್ ಆಗುತ್ತೆ. ಸೊ ವೆರಿ ಸಿಂಪಲ್. ಇಲ್ಲೊಂದು ಸ್ಮಾಲ್ ಎಕ್ಸಾಂಪಲ್ ಇದೆ. ಟ್ರೈ ಬ್ಲಾಕಲ್ಲಿ ಎಕ್ಸೆಪ್ಷನ್ ಬರುತ್ತಾ ಇಲ್ವಾ ಚೆಕ್ ಮಾಡೋಣ. ಸೊ ಒಂದು ಸ್ಮಾಲ್ ಕೋಡ್ ಇದೆ. A = 10/2. 10/2 ಏನಾಗುತ್ತೆ ಸರ್? 5.0 ಬರುತ್ತೆ. 0 ಡಿವಿಷನ್ ಎರರ್ ಬರಲ್ಲ. ಸೊ ಇಲ್ಲಿ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತಾ ಕಂಟ್ರೋಲು? ಇಲ್ಲಿ ಎರರ್ ಬಂದಿಲ್ಲ ಅಂದರೆ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗೋದಿಲ್ಲ. ಸೊ ಡೈರೆಕ್ಟ್ಲಿ ಎಲ್ಸ್ ಕ್ಲಾಸ್ಗೆ ಹೋಗುತ್ತಿಲ್ಲಿ. ಎಲ್ಸ್ ಕ್ಲಾಸ್ಗೆ ಹೋಗಿ ನಾವು ಡಿವಿಷನ್ ಸಕ್ಸಸ್ಫುಲ್ A ವ್ಯಾಲ್ಯೂ ಪ್ರಿಂಟ್ ಮಾಡ್ತಾ ಇದೀವಿ ಇಲ್ಲಿ. ಸೊ ವೆರಿ ಸಿಂಪಲ್. ಇಲ್ಲಿ ಏನಾದರೂ ಬೇರೆ ವ್ಯಾಲ್ಯೂ ಕೊಟ್ಟಿದ್ರೆ ನೀವು 10/0 ಕೊಟ್ಟಿದ್ರೆ ಸೊ ಇಲ್ಲಿ 0 ಡಿವಿಷನ್ ಎರರ್ ಬರ್ತಿತ್ತು. ಇಲ್ಲಿಂದ ಕಂಟ್ರೋಲ್ ಇಲ್ಲಿಗೆ ಬಂದು 0 ಡಿವಿಷನ್ ಎರರ್ ಹ್ಯಾಂಡಲ್ ಮಾಡಿ ನಾವು ಕೆನಾಟ್ ಡಿವೈಡ್ ಬೈ 0 ಅಂತ ಪ್ರಿಂಟ್ ಮಾಡ್ತಿದ್ವಿ. ಬಟ್ 10/2 ಅಲ್ಲಿ ನಮಗೆ ಎರರ್ ಬರೋದಿಲ್ಲ, 5.0 ಬರುತ್ತೆ. ಸೊ ಇಲ್ಲಿ ಎಕ್ಸೆಪ್ಷನ್ ಬಂದಿಲ್ಲ. ಸೊ ಡೈರೆಕ್ಟ್ಲಿ ಎಲ್ಸ್ ಕ್ಲಾಸ್ಗೆ ಹೋಗಿ ಡಿವಿಷನ್ ಸಕ್ಸಸ್ಫುಲ್ ಆ್ಯಂಡ್ A ವ್ಯಾಲ್ಯೂ 5.0 ಕೂಡ ನಾವು ಪ್ರಿಂಟ್ ಮಾಡ್ತಾ ಇದ್ವಿ. ಡಿವಿಷನ್ ಸಕ್ಸಸ್ಫುಲ್ ಆ್ಯಂಡ್ 5.0. ಸೊ ಎಲ್ಸ್ ಬ್ಲಾಕ್ if the code in try block raises an exception, except block handles it. Try block ಅಲ್ಲಿ exception ಬಂದರೆ ಈ except block handle ಮಾಡುತ್ತೆ. In case ಬಂದಿಲ್ಲ ಅಂದರೆ exception, if no exception occurs then else block executes. ಸೊ ಇಲ್ಲಿ exception ಬಂದಿಲ್ಲ ಅಂದರೆ ಡೈರೆಕ್ಟ್ಲಿ else block execute ಆಗುತ್ತೆ. ಸೊ ಗೈಸ್ ಇದೇ ಎಕ್ಸಾಂಪಲ್ ಬರಿಬೇಕಂತಿಲ್ಲ, ನಾನು ಸಿಂಪಲ್ ಎಕ್ಸಾಂಪಲ್ಸ್ ತೊಗೊಂಡಿನಿ ಇಲ್ಲಿ. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಿದೆ. ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಸರ್ ಅಂತ ಹೇಳಿದ್ರೆ ಲಾಸ್ಟ್ ಕಾನ್ಸೆಪ್ಟ್ ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ. ಈ ಎಲ್ಸ್ಗೆ ಇನ್ನೊಂದು ಫೈನಲಿ ಕ್ಲಾಸ್ ಹಾಕಿದ್ರೆ ಏನಾಗುತ್ತೆ? ಸೊ ಆ ಫೈನಲಿ ಕ್ಲಾಸ್ ಕಂಪಲ್ಸರಿಲಿ ರನ್ ಆಗುತ್ತೆ. ಸೊ ಅದನ್ನ ಬಗ್ಗೆ ತಿಳ್ಕೊಂಬೋಣ. ಸೊ ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ ಬ್ಲಾಕ್. ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ ಬ್ಲಾಕ್ ಏನಿದು? ಫೈನಲಿ ಬ್ಲಾಕ್
ಫೈನಲಿ ಬ್ಲಾಕ್ ಆಲ್ವೇಸ್ ಎಕ್ಸಿಕ್ಯೂಟ್ಸ್ ರಿಗಾರ್ಡ್ಲೆಸ್ ಆಫ್ ವೆದರ್ ದರ್ ಇಸ್ ಅನ್ ಎಕ್ಸೆಪ್ಷನ್ ಆರ್ ನಾಟ್. ಸೊ ಈ ಫೈನಲಿ ಬ್ಲಾಕ್ ಯಾವಾಗಲೂ ರನ್ ಆಗುತ್ತೆ. ಈ ಟ್ರೈ ಬ್ಲಾಕಲ್ಲಿ ಎಕ್ಸೆಪ್ಷನ್ ಬರಲಿ ಬರದೇ ಇರಲಿ, ಈ ಫೈನಲಿ ಬ್ಲಾಕ್ ಯಾವಾಗಲೂ ರನ್ ಆಗುತ್ತೆ. ಸೊ ಅದೇ ಎಕ್ಸಾಂಪಲ್ ನೋಡೋದಾದ್ರೆ ಟ್ರೈ ಬ್ಲಾಕಲ್ಲಿ ಏಜ್ಗಳು 10/2 ಎಕ್ಸೆಪ್ಷನ್ ಬರೋದಿಲ್ಲ, ಆನ್ಸರ್ 5.0 ಬರುತ್ತೆ. ಸೊ ಎಕ್ಸೆಪ್ಷನ್ ಬಂದಿಲ್ಲ ಅಂದರೆ ಕಂಟ್ರೋಲ್ ಎಲ್ಲಿಗೆ ಹೋಗಬೇಕು? ಎಲ್ಸ್ ಕ್ಲಾಸ್ಗೆ ಹೋಗಬೇಕು. ಎಲ್ಸ್ ಕ್ಲಾಸ್ ಇದೆಯಾ? ಇಲ್ಲಿ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದು ಸೊ ಡಿವಿಷನ್ ಸಕ್ಸಸ್ಫುಲ್, ಎ ವ್ಯಾಲ್ಯೂ ಪ್ರಿಂಟ್ ಮಾಡಿದ್ದೀವಿ. ಸೊ ಡಿವಿಷನ್ ಸಕ್ಸಸ್ಫುಲ್, ಎ ವ್ಯಾಲ್ಯೂ 5.0 ಇಲ್ಲಿ ಪ್ರಿಂಟ್ ಮಾಡಿದ್ದೀವಿ. ಫೈನಲಿ ಯಾವಾಗಲೂ ರನ್ ಆಗುತ್ತೆ. ಸೊ ಇದು ಈಗಲೂ ರನ್ ಆಗುತ್ತೆ. ಪ್ರೋಗ್ರಾಮ್ ಎಂಡೆಡ್, ದಿಸ್ ಬ್ಲಾಕ್ ಆಲ್ವೇಸ್ ರನ್ಸ್. ಓಕೆನಾ? ಸೊ ಇದು ಔಟ್ಪುಟ್. ಸೊ ಗೈಸ್ ಇಲ್ಲಿ ಇನ್ ಕೇಸ್ 10/0 ಆಗಿದ್ರೆ ಏನಾಗ್ತಿತ್ತು ಅಂತ ಕೆಲವರು ಡೌಟ್ ಇರ್ಬೋದು. ಆಗ 0 ಡಿವಿಷನ್ ಎರರ್ ರೇಸ್ ಆಗುತ್ತೆ. ಇಲ್ಲಿ ಕಂಟ್ರೋಲ್ ಬರುತ್ತೆ ಎಕ್ಸೆಪ್ಟ್ ಕ್ಲಾಸ್ಗೆ. 0 ಡಿವಿಷನ್ ಎರರ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಕೆನಾಟ್ ಡಿವೈಡ್ ಬೈ 0 ಅಂತ ಬರುತ್ತೆ ಔಟ್ಪುಟ್ಟಲ್ಲಿ. ಆ್ಯಂಡ್ ಎಲ್ಸ್ ಬ್ಲಾಕ್ ರನ್ ಆಗೋದಿಲ್ಲ. ಆವಾಗ ಡೈರೆಕ್ಟ್ಲಿ ಇಲ್ಲಿಂದ ಫೈನಲಿ ಬ್ಲಾಕ್ ಮತ್ತೆ ರನ್ ಆಗೇ ಆಗುತ್ತೆ. ಸೊ ಫೈನಲಿ ಬ್ಲಾಕ್ ಯಾವಾಗಲೂ ಎಕ್ಸೆಪ್ಷನ್ ಬಂದರೂ ಬರದೇ ಇದ್ರೂ ಯಾವಾಗಲೂ ರನ್ ಆಗುವಂತಹ ಬ್ಲಾಕ್. ಇನ್ ಕೇಸ್ ಇಲ್ಲಿ 0 ಇದ್ದಿದ್ರೆ ಕೆನಾಟ್ ಡಿವೈಡ್ ಬೈ 0 ಮತ್ತೆ ಇವೆರಡು ಲೈನ್ ಔಟ್ಪುಟ್ ಸ್ಕ್ರೀನಲ್ಲಿ ಪ್ರಿಂಟ್ ಆಗ್ತಿತ್ತು. ಸೊ ಇದ್ರ ಬಗ್ಗೆ ಶಾರ್ಟ್ ಎಕ್ಸ್ಪ್ಲನೇಷನ್. ಟ್ರೈ ಬ್ಲಾಕ್ ಏನಕ್ಕೆ ಯೂಸ್ ಮಾಡ್ತೀವಿ? ಇಟ್ ಕಂಟೇನ್ಸ್ ಕೋಡ್ ದಟ್ ಮೇ ರೇಸ್ ಅನ್ ಎಕ್ಸೆಪ್ಷನ್. ಯಾವ ಕೋಡ್ ಎಕ್ಸೆಪ್ಷನ್ ಬರೋ ಪಾಸಿಬಿಲಿಟಿ ಇದೆ ಅದನ್ನು ಟ್ರೈಯಲ್ಲಿ ಹಾಕ್ತೀರಾ. ಬರಲೇಬೇಕಂತಿಲ್ಲ. ಸೊ ಬರೋ ಪಾಸಿಬಿಲಿಟಿ ಇರುವಂತಹ ಕೋಡ್. ಎಕ್ಸೆಪ್ಟ್ ಇಫ್ ಎನ್ ಎಕ್ಸೆಪ್ಷನ್ ಅಕರ್ಸ್ ದ ಎಕ್ಸೆಪ್ಟ್ ಬ್ಲಾಕ್ ಹ್ಯಾಂಡಲ್ಸ್ ಇಟ್. ಎಕ್ಸೆಪ್ಷನ್ ಬಂದರೆ ಇಲ್ಲಿ ಎಕ್ಸೆಪ್ಟ್ ಬ್ಲಾಕ್ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಸೊ ಇಫ್ ನೋ ಎಕ್ಸೆಪ್ಷನ್ ಅಕರ್ಸ್ ದೆನ್ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ಸ್. ಎಕ್ಸೆಪ್ಷನ್ ಬಂದಿಲ್ಲ ಟ್ರೈಯಲ್ಲಿ ಅಂದರೆ ಈ ಎಲ್ಸ್ ಬ್ಲಾಕ್ ರನ್ ಆಗುತ್ತೆ. ದ ಫೈನಲಿ ಬ್ಲಾಕ್ ಆಲ್ವೇಸ್ ರನ್ಸ್ ನೋ ಮ್ಯಾಟರ್ ವಾಟ್. ಈ ಬ್ಲಾಕ್ ಯಾವಾಗಲೂ ರನ್ ಆಗುತ್ತೆ. ಸೊ ಗೈಸ್ ಇದು ಟ್ರೈ ಎಕ್ಸೆಪ್ಟ್ ಎಂಡ್ ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ ಬ್ಲಾಕ್. ಇದೆಲ್ಲ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ಕೇಳ್ಬೋದು. ಎಕ್ಸಾಂಪಲ್ ಇವಾಗ ಟ್ರೈ ವಿತ್ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ ನೋಡಿದ್ವಿ, ಟ್ರೈ ಎಕ್ಸೆಪ್ಟ್ ಎಲ್ಸ್ ನೋಡಿದ್ವಿ, ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ ನೋಡಿದ್ವಿ. ಇದೆಲ್ಲ 3 ಮಾರ್ಕ್ಗೆ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಐ ಹೋಪ್ ಇದೆಲ್ಲರಿಗೂ ಅರ್ಥ ಆಗ್ತಿದೆ. ಲಾಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರ್ಲಿ ಏನು ಸರ್ ಅಂದರೆ ರಿಕವರಿಂಗ್ ಆ್ಯಂಡ್ ಕಂಟಿನ್ಯೂಯಿಂಗ್ ವಿತ್ ಫೈನಲಿ ಕ್ಲಾಸ್. ಏನಂಗಂದ್ರೆ ಅದನ್ನು ತಿಳ್ಕೊಂಬೋಣ ಲಾಸ್ಟ್ ಕಾನ್ಸೆಪ್ಟಲ್ಲಿ. ಸೊ ರಿಕವರಿಂಗ್ ಆ್ಯಂಡ್ ಕಂಟಿನ್ಯೂಯಿಂಗ್ ವಿತ್ ಫೈನಲಿ ಕ್ಲಾಸ್. ಸೊ ಏನು ಸರ್ ಹಿಂಗೆ ರಿಕವರಿಂಗ್ ಅಂದರೆ ಫೈನಲಿಯಿಂದ ಮತ್ತೆ ಹೆಂಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಅನಿಸ್ಬೋದು. ಸೊ ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಇಫ್ ಅನ್ ಎಕ್ಸೆಪ್ಷನ್ ಇಸ್ ರೇಸ್ಡ್ ಇನ್ ಟ್ರೈ ಕ್ಲಾಸ್ ಆ್ಯಂಡ್ ನಾಟ್ ಹ್ಯಾಂಡಲ್ಡ್ ಬೈ ದ ಎಕ್ಸೆಪ್ಟ್ ಕ್ಲಾಸ್. ಇನ್ ಕೇಸ್ ಇಲ್ಲಿ ಎಕ್ಸೆಪ್ಷನ್ ಬಂತು ಬಟ್ ನೀವು ಎಕ್ಸೆಪ್ಟ್ ಕ್ಲಾಸಲ್ಲಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ದೆನ್ ಫೈನಲಿ ಕ್ಲಾಸ್ ಎಕ್ಸಿಕ್ಯೂಟ್ಸ್ ಆ್ಯಂಡ್ ಎಕ್ಸೆಪ್ಷನ್ ಇಸ್ ರೀರೇಸ್ಡ್. ಸೊ ಏನು ಹೇಳ್ತೀಯಾರೆ ಅಂದರೆ ಇನ್ ಕೇಸ್ ಇಲ್ಲಿ ಯಾವುದೋ ಎಕ್ಸೆಪ್ಷನ್ ಬಂತು, ನೀವು ಅದನ್ನು ಹ್ಯಾಂಡಲ್ ಮಾಡಿಲ್ಲ, ಆವಾಗ ಏನಾಗುತ್ತೆ? ಫೈನಲಿ ಕ್ಲಾಸ್ ರನ್ ಆದಮೇಲೆ ಮತ್ತೆ ಎಕ್ಸೆಪ್ಷನ್ ರೀರೇಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ನೋಡ್ಬೋಣ. ಇಲ್ಲಿ ಟ್ರೈ ಕ್ಲಾಸಲ್ಲಿ ಎ ವ್ಯಾಲ್ಯೂ 100 ಇದೆ, ಬಿ ವ್ಯಾಲ್ಯೂ ಯೂಸರ್ನ ಕೇಳ್ತಾ ಇದ್ದೀವಿ ಅಲ್ವಾ? ಸೊ ಬಿ ವ್ಯಾಲ್ಯೂ ಲೆಟ್ಸ್ ಸೇ ಏನಾದರೂ ಸ್ಟ್ರಿಂಗ್ ಕೊಡೋಣ, ಇಲ್ಲಿ XYZ ಅಂತ ಕೊಡೋಣ. ಸೊ XYZ ಸ್ಟ್ರಿಂಗು, ಅದನ್ನು ಇಂಟ್ಗೆ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅಲ್ಲಿ ಯಾವ ಎಕ್ಸೆಪ್ಷನ್ ಬರುತ್ತೆ? ವ್ಯಾಲ್ಯೂ ಎರರ್ ಬರುತ್ತೆ. ಬಿಕಾಸ್ ಕರೆಕ್ಟ್ ಡೇಟಾ ಟೈಪ್ ರಾಂಗ್ ವ್ಯಾಲ್ಯೂ. ಸೊ ಇಲ್ಲಿ ವ್ಯಾಲ್ಯೂ ಎರರ್ ರೇಸ್ ಆಗುತ್ತೆ. ಸೊ ಈ ವ್ಯಾಲ್ಯೂ ಎರರ್ ಹೆಂಗೆ ಸರ್ ಹೋಗ್ಸೋದು? ಎಕ್ಸೆಪ್ಟ್ ಕ್ಲಾಸಲ್ಲಿ ವ್ಯಾಲ್ಯೂ ಎರರ್ ಬರ್ದಿರಾ? ಇಲ್ಲಿ ಬರ್ದಿಲ್ಲ, ಬರೀ 0 ಡಿವಿಷನ್ ಎರರ್ ಬರ್ಬೋದು ಅಂತ 0 ಡಿವಿಷನ್ ಎರರ್ ಬರ್ದಿರಾ. ಸೊ ಇಲ್ಲಿ ವ್ಯಾಲ್ಯೂ ಎರರ್ ಎಲ್ಲಿದೆ ಅಂತ ಕಂಟ್ರೋಲ್ ಹುಡ್ಕೋತ್ತೆ. ಈ ಪಾಯಿಂಟಿಂದ ವ್ಯಾಲ್ಯೂ ಎರರ್ ಎಲ್ಲಿದೆ? ಇಲ್ಲಿ ವ್ಯಾಲ್ಯೂ ಎರರ್ ಇದೆಯಾ? ಇಲ್ಲಿ ವ್ಯಾಲ್ಯೂ ಎರರ್ ಇಲ್ಲ. ಎಲ್ಸ್ ಕ್ಲಾಸ್ಗೆ ಹೋಗೋದಿಲ್ಲ, ಯಾಕಂದರೆ ಎಕ್ಸೆಪ್ಷನ್ ಬಂದ್ಬಿಟ್ಟಿದೆ ಇಲ್ಲಿ. ಸೊ ಎಲ್ಸ್ ಕ್ಲಾಸು ರನ್ ಆಗೋದಿಲ್ಲ. ಸೊ ಏನು ಮಾಡೋದು ಇವಾಗ? ಫೈನಲಿ ಕ್ಲಾಸ್ ಫಸ್ಟು ರನ್ ಆಗುತ್ತೆ. ದಿಸ್ ಸ್ಟೇಟ್ಮೆಂಟ್ ಆಲ್ವೇಸ್ ರನ್ಸ್ ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಿ ಎನಿ ಸ್ಟೇಟ್ಮೆಂಟ್ ನೀವು ಪ್ರಿಂಟ್ ಮಾಡ್ಬೋದು. ನಾನು ದಿಸ್ ಸ್ಟೇಟ್ಮೆಂಟ್ ಆಲ್ವೇಸ್ ರನ್ಸ್ ಅಂತ ಜಸ್ಟ್ ಒಂದು ಸ್ಮಾಲ್ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡೀನಿ. ಸೊ ಅದು ಫಸ್ಟ್ ಔಟ್ಪುಟ್ಟಲ್ಲಿ ನೀವು XYZ ABC ಏನಾದರೂ ಕೊಟ್ಟರೆ, ವ್ಯಾಲ್ಯೂ ಆಫ್ ಬಿ ಕೇಳುತ್ತಲ್ಲ, ಆವಾಗ ನೀವು XYZ ABC ಸ್ಟ್ರಿಂಗ್ ಏನಾದರೂ ಕೊಟ್ಟರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಇಲ್ಲಿ ಹ್ಯಾಂಡ್ಲರ್ ಇಲ್ಲ. ಆವಾಗ ಏನಾಗುತ್ತೆ? ಫೈನಲಿ ಕ್ಲಾಸ್ ರನ್ ಆಗುತ್ತೆ. ದಿಸ್ ಸ್ಟೇಟ್ಮೆಂಟ್ ಆಲ್ವೇಸ್ ರನ್ಸ್ ಅಂತ ಪ್ರಿಂಟ್ ಆಗಿ ಮತ್ತೆ ಇಲ್ಲಿಂದ ಮತ್ತೆ ಎಕ್ಸೆಪ್ಷನ್ ರೀರೇಸ್ ಆಗುತ್ತೆ. ಆ ವ್ಯಾಲ್ಯೂ ಎರರ್ ಮತ್ತೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಮತ್ತೆ ಇಲ್ಲಿ ವ್ಯಾಲ್ಯೂ ಎರರ್ ಇನ್ವ್ಯಾಲಿಡ್ ಲಿಟ್ರಲ್ ಫಾರ್ ಇಂಟ್ ಅಂತ ಡಿಸ್ಪ್ಲೇ ಆಗ್ತಿದೆ. ಬಿಕಾಸ್ ಈ XYZ ನ ಇಂಟ್ಗೆ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಐ ಹೋಪ್ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ. ಇನ್ ಕೇಸ್ ಎಕ್ಸೆಪ್ಷನ್ ಬಂದರೆ ಟ್ರೈ ಕ್ಲಾಸಲ್ಲಿ, ಸೊ ಅದನ್ನು ನೀವು ಹ್ಯಾಂಡಲ್ ಮಾಡಿಲ್ಲ ಅಂದರೆ, ಸೊ ಆವಾಗ ಫೈನಲಿ ಕ್ಲಾಸ್ ಫಸ್ಟ್ ರನ್ ಆಗಿ ಮತ್ತೆ ಎಕ್ಸೆಪ್ಷನ್ ರೀರೇಸ್ ಆಗುತ್ತೆ. ಸೊ ಗೈಸ್ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ತುಂಬ ಸಿಂಪಲ್ ಚಾಪ್ಟರ್. ಸೊ ಇಲ್ಲಿ 3 ಮಾರ್ಕರ್ ಏನೇನು ಕೇಳ್ಬೋದು ಅಂದರೆ ಟ್ರೈ ಎಕ್ಸೆಪ್ಟ್ಗೆ ಎಕ್ಸಾಂಪಲ್ ಬರೀರಿ, ಟ್ರೈ ಎಕ್ಸೆಪ್ಟ್ ವಿತ್ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸ್ ಎಕ್ಸಾಂಪಲ್ ಬರೀರಿ,
ಟ್ರೈ ಎಕ್ಸೆಪ್ಟ್ ಎಲ್ಸ್ಗೆ ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ಬರೀರಿ. ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿಗೆ ಸಿಂಟ್ಯಾಕ್ಸ್ ಎಕ್ಸಾಂಪಲ್ ಬರೀರಿ. ರಿಕವರಿಂಗ್ ಆ್ಯಂಡ್ ಕಂಟಿನ್ಯೂಯಿಂಗ್ ವಿತ್ ಫೈನಲಿ ಕ್ಲಾಸ್ಗೆ ಎಕ್ಸಾಂಪಲ್ ಬರೀರಿ ಅಂತ ಕೇಳ್ಬೋದು. ಸೊ ಇದೆಲ್ಲ ತ್ರೀ ಮಾರ್ಕರಲ್ಲಿ ಏನೇನು ಕ್ವೆಶನ್ಸ್ ಇದೆ, ನಾನು ರೇಸ್ದೇ ಇಲ್ಲದೆ ಅಸರ್ಟ್ದೇ ಇಲ್ಲದೆ ಅದೇ ರೀತಿ ಈ ಕೋಡಿಂಗ್ ಎಕ್ಸಾಂಪಲ್ಸ್ ನೀವು ಯಾವುದೇ ರೀತಿ ಬರೆದ್ರೂ ಲಾಜಿಕ್ ಕರೆಕ್ಟಾಗಿ ಬರೀಬೇಕು. ಸೊ ಗೈಸ್ ತುಂಬ ಸಿಂಪಲ್ ಆದಂಥ ಚಾಪ್ಟರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಈ ಸಮರಿ ವಿಡಿಯೋ ನೋಡಿ ನೀವು ಒನ್ ಶಾರ್ಟ್ ವಿಡಿಯೋ ನೋಡಿದ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್. ಏನೇ ಡೌಟ್ ಇದ್ರು ಯಾವುದೇ ಪಾಯಿಂಟಲ್ಲಿ ನಾನೇನಾದರೂ ಸ್ವಲ್ಪ ಕ್ವಿಕ್ಕಾಗಿ ಹೋಗಿದ್ರೆ ಜಸ್ಟ್ ಲೆಟ್ ಮೀ ನೋ. ನಾನು ಕಮೆಂಟ್ ಬಾಕ್ಸಲ್ಲಿ ನಾನು ಕಮೆಂಟ್ನ ಆನ್ಸರ್ ಮಾಡ್ತೀನಿ, ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಗೈಸ್ ಈ ರಿಸೋರ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ಒನ್ ಶಾಟ್ ಎಲ್ಲಿ ಸಿಗುತ್ತೆ ಸರ್, ಒನ್ ಶಾಟ್ ಎಲ್ಲಿ ಹುಡುಕಬೇಕು? ಸೊ ನಮ್ಮ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಲ್ಲಿ ನೀವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ಈ ರೀತಿ ಒಂದು ತಮ್ನೇಲ್ ಸಿಗುತ್ತೆ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ದು ಒನ್ ಶಾಟ್. ಅದೇ ರೀತಿ ಸೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಒನ್ ಶಾಟ್ ಅಂತ ಈ ರೀತಿ ಸಿಗುತ್ತೆ. ಸೊ ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ ಕಾಮರ್ಸಲ್ಲಿ ನೋಡಿ, ಸೈನ್ಸ್ ಸ್ಟೂಡೆಂಟ್ ಆದರೆ ಸೈನ್ಸಲ್ಲಿ ನೋಡಿ. ವಿಡಿಯೋ ಸೇಮ್ ಆಗಿದೆ, ಒನ್ ಶಾಟ್. ಈ ಸಮರಿ ನೋಡಿ, ಸೊ ಇನ್ನೂ ನಿಮ್ಮ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಕ್ಲಾರಿಟಿ ತೊಗೊಂಡು ಈ ಒನ್ ಶಾಟ್ ವಿಡಿಯೋಸ್ ನೋಡಿ. ಸೊ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ವಿಡಿಯೋಸ್ ಒನ್ ಶಾರ್ಟಲ್ಲಿ ನಿಮಗೆ ಸಿಗುತ್ತೆ ಆಲ್ರೆಡಿ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನಮ್ಮ PUC ಪರೀಕ್ಷೆ ಸೈನ್ಸ್ ಮತ್ತು ಕಾಮರ್ಸ್ ಯೂಟ್ಯೂಬ್ ಚಾನಲ್ ಎರಡರಲ್ಲೂ ಇದೆ. ಸೊ ನೋಟ್ಸ್ ಎಲ್ಲಪ್ಪ ಸಿಗುತ್ತೆ ಸರ್, ಈ ಒನ್ ಶಾರ್ಟಲ್ಲಿರೋ ನೋಟ್ಸ್ ಎಲ್ಲಿ ಸಿಗುತ್ತೆ? ಸೊ ಇದು ನಮ್ಮ ಪರೀಕ್ಷೆ ಆ್ಯಪಲ್ಲಿ ಸಿಗುತ್ತೆ. ಡೌನ್ಲೋಡ್ ದ ಪರೀಕ್ಷೆ ಆ್ಯಪ್ ಆ್ಯಂಡ್ ರೆಫರ್ ಟು ದ ಫ್ರೀ ಸೆಕ್ಷನ್. ಸೊ ಪರೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡಿ. ಫ್ರೀ ಸೆಕ್ಷನ್ ಅಂದರೆ ಡ್ರಾಪ್ ಡೌನ್ ಬರುತ್ತೆ. ನೀವು ಕಾಮರ್ಸ್ ಸ್ಟೂಡೆಂಟಾ ಸೈನ್ಸ್ ಸ್ಟೂಡೆಂಟಾ ಸೆಲೆಕ್ಟ್ ಮಾಡಿ, ಡ್ರಾಪ್ ಡೌನ್ ಆದಮೇಲೆ ಸೆಲೆಕ್ಟ್ ಮಾಡಿ, ಆದಮೇಲೆ ಫ್ರೀ ಸೆಕ್ಷನಲ್ಲಿ ಈ ಒನ್ ಶಾರ್ಟ್ PPT ನಿಮಗೆ ಸಿಗುತ್ತೆ. ಸೊ ಗೈಸ್, ಐ ಹೋಪ್ ಈ ಸಮರಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ. ಯಾರ್ಯಾರು ಹೊಸಬರಾಗಿದ್ದೀರಾ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ನಿಮಗೆ ಬೇರೆ ಚಾಪ್ಟರ್ ಸಮರೀಸ್ ಬೇಕು ಅಂದರೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ನಿಮಗೆ ಸಮರಿ ವಿಡಿಯೋಸ್ ಬೇಕಾದರೆ. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ಈ ಚಾಪ್ಟ್ರಲ್ಲಿ ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಚಾಪ್ಟರ್ ಸಮರಿ ಓದಿ ಆದಮೇಲೆ ಆದಷ್ಟು ಒನ್ ಶಾಟ್ ನೋಡಿ, ಇನ್ನೂ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಗೈಸ್, ಐ ಹೋಪ್ ಈ ಸಮರಿ ವಿಡಿಯೋ ಇಷ್ಟ ಆಗಿದೆ ಎಲ್ರಿಗೂ. ಇದೇ ರೀತಿ ಮುಂದೆ ಸಮರಿ ವಿಡಿಯೋಸ್ಗೆ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.